ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಕೆರೆಯನ್ನೇ ಮಾರಾಟಕ್ಕಿಟ್ಟ ಕಂದಾಯಾಧಿಕಾರಿ. ನೂರಾರು ವರ್ಷಗಳಿಂದ ಇದ್ದ ಕೆರೆಯು ಮಾರಾಟಕ್ಕೆ. ಕೋಪಿತಗೊಂಡ ಗ್ರಾಮಸ್ಥರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ. ನಮ್ಮ ಕೆರೆ ನಮ್ಮ ಹಕ್ಕು, ಕೆರೆ ಉಳಿಸಿ ಎಂದು ಆಗ್ರಹ. ಬಿ ಖಾತಾ ಅವಧಿ 3 ತಿಂಗಳವರೆಗೆ ವಿಸ್ತರಣೆ ಮಾಡಿ. ನಗರಾಭಿವೃದ್ಧಿ ಸಚಿವ ಬಿಎಸ್ ಸುರೇಶ್ ಹೇಳಿಕೆ. ಈವರೆಗೆ ರಾಜ್ಯದಲ್ಲಿ 10 ಲಕ್ಷ ಅರ್ಜಿ ಸಲ್ಲಿಕೆ. ರಾಜ್ಯಾದ್ಯಂತ 2 ಲಕ್ಷ ಬಿ ಖಾತಾ ವಿತರಣೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಪರೇಷನ್ ಅಭ್ಯಾಸ್ ಅಣುಕು ಕವಾಯತ್ತು. ಅಗ್ನಿಶಾಮಕ ದಳ, ಪೊಲೀಸ್ ಇಲಾಖೆಯಿಂದ ಕಾರ್ಯಾಚರಣೆ. ತುರ್ತು ಸಂದರ್ಭದಲ್ಲಿ ಸಾರ್ವಜನಿಕರ ರಕ್ಷಣೆ ಕುರಿತು ಜಾಗೃತಿ. ಭಾರತ ಆಫ್ರಿಕಾ ನಡುವೆ ಅಂಧರ ಕ್ರಿಕೆಟ್ ಟಿ20 ಸರಣಿ. ದಕ್ಷಿಣ ಆಫ್ರಿಕಾ ವಿರುದ್ಧ ಸರಣಿ ಗೆದ್ದ ಭಾರತ. 5 ಪಂದ್ಯಗಳ ಸರಣಿಯಲ್ಲಿ 3-0 ಗೆಲುವು ದಾಖಲಿಸಿದ ಭಾರತ. ವಾರ್ತೆಗಳ ವಿವರ. ವೀಕ್ಷಕರೇ, ಮಾನವನ ದುರಾಸೆ ಯಾವ ಮಟ್ಟಕ್ಕೆ ತಲುಪಿದೆ ಎಂಬುದಕ್ಕೆ ಈ ಸ್ಟೋರಿ ನಿದರ್ಶನ. ಅಧಿಕಾರಿಗಳ ವೈಫಲ್ಯ, ಹಣದಾಸೆಯ ಪ್ರಭಾವ ಏನೆಲ್ಲ ಮಾಡಲಿದೆ ಎಂಬುದಕ್ಕೆ ಇದು ಉತ್ತಮ ಉದಾಹರಣೆ. ಜಲಮೂಲಗಳನ್ನೇ ನುಂಗಿ ನೀರು ಕುಡಿಯುವುದಕ್ಕೆ ಇದೊಂದು ಸಣ್ಣ ನಿದರ್ಶನ ಅಷ್ಟೇ. ಇಷ್ಟಕ್ಕೂ ಆಗಿರೋದಾದರೂ ಏನು ಅಂತೀರಾ? ನೀವೇ ನೋಡಿ. ಏನು ಅಂತಂದ್ರೆ ಊರ್ ಬರ್ಕೊಂತೀವಿ, ತಕ್ಕಡೆ ಊರ್ ಬರ್ಕೊಡ್ತೀವಿ ಅಂದ್ರೆ ಬರ್ಕೊಡು ಅಂತ ಕೇಳ್ತಾನೆ. ಅವ್ರ ಮಕ್ಕ ಮುಚ್ಚೋಗ ಅವನು. ಅವನ ಮುಖ ಮುಚ್ಚ. ಸ್ಮಶಾನ ನುಂಗಿ ನೀರು ಕುಡಿದವನು ಇದೀಗ ಕೆರೆಯನ್ನು ನುಂಗಲು ಮುಂದಾಗಿದ್ದಾನೆ. ಇವನ ಕುಟುಂಬ ಹಾಳಾಗಿ ಹೋಗಲಿದೆ. ಹೀಗಂತ ಶಾಪ ಹಾಕುತ್ತಿರೋ ಈ ಮಹಿಳೆಯರನ್ನ ನೋಡಿದ್ರಲ್ಲ, ಇವರ ಸ್ವಾರ್ಥಕ್ಕಾಗಿ ಇಲ್ಲಿ ಶಾಪ ಹಾಕುತ್ತಿಲ್ಲ. ಬದಲಾಗಿ ಅವರ ಗ್ರಾಮಕ್ಕೆ ಹೊಂದಿಕೊಂಡೇ ಇದ್ದ ಕೆರೆಯನ್ನು ಉಳಿಸಿಕೊಡಿ ಎಂದು ಅಂಗಲಾಚುತ್ತಿದ್ದಾರೆ. ಇಷ್ಟಕ್ಕೂ ಇವರ ಕೆರೆಗೆ ಏನಾಗಿದೆ ಅಂತೀರಾ? ಕಂದಾಯ ಅಧಿಕಾರಿಯಾಗಿದ್ದ ವ್ಯಕ್ತಿಯೇ ಕೆರೆಯನ್ನು ಮಾರಾಟಕ್ಕೆ ಇಟ್ಟಿದ್ದಾನಂತೆ. ನಮ್ಮ ಕೆರೆ ನಮ್ಮ ಹಕ್ಕು ಎಂದು ಫ್ಲಕ್ಕಾರ್ಡ್ ಹಿಡಿದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕುಳಿತಿರೋ ಈ ಮಹಿಳೆಯರನ್ನ ಒಮ್ಮೆ ನೋಡಿ. ಇವರು ಗೌರಿಬಿದನೂರು ತಾಲೂಕಿನ ಹೊಸೂರು ಹೋಬಳಿಯ ಬಳಗೆರೆ ಗ್ರಾಮದವರು. ಅಷ್ಟು ದೂರದಿಂದ ಬಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕುಳಿತಿರೋದಕ್ಕೆ ಕಾರಣವಾದರೂ ಏನು ಅಂತೀರಾ? ಅದಕ್ಕೆ ಮುಖ್ಯ ಕಾರಣ ಸರ್ಕಾರಿ ಕೆರೆಯನ್ನೇ ಮಾರಾಟಕ್ಕಿಟ್ಟಿರುವುದು. ಹೌದು, ಬಳಗೆರೆ ಗ್ರಾಮಕ್ಕೆ ಹೊಂದಿಕೊಂಡಿದ್ದ ಸರ್ಕಾರಿ ಕೆರೆಯನ್ನು ಇದೀಗ ಕಂದಾಯ ಅಧಿಕಾರಿಯಾಗಿದ್ದ ಸದಾಶಿವಯ್ಯ ಎಂಬ ವ್ಯಕ್ತಿ ಕೆರೆಯನ್ನು ತಮ್ಮ ತಾತನ ಹೆಸರಿಗೆ ಮಾಡಿಕೊಂಡು ಇದೀಗ ಕೆರೆ ಮಾರಾಟಕ್ಕೆ ಮುಂದಾಗಿದ್ದಾನಂತೆ. 100 ವರ್ಷದಿಂದ ಕೆರೆ ಐತಿ, ಇವಾಗ ಮಾರಾಟಕ್ಕಿಟ್ಟಕ್ಕೆ ಬಂದಿದ್ದಾರೆ. ಆ ಕೆರೆ ಹೋದ್ರೆ ಇನ್ನೇನು ಊರು ಉಳಿಯಲ್ಲ. 500 ಎಕರೆ ಜಮೀನು ಐತಿ ಕೆರೆ ಕೆಳಗಡೆ. ಆ ಜಮೀನು ಹೋಗುತ್ತೆ. ಊರು ಫಸ್ಟೇ ಇರಲ್ಲ, ಎಲ್ಲ ಬಡಜನರು ಇರೋದು. ಅವ್ರು ಎಲ್ಲಿಗೆ ಹೋಗ್ಬೇಕು? ಆ ಕೆರೆ ಬಿಟ್ಟರೆ ಇನ್ನೇನು ಸರ್ಕಾರಿ ಜಮೀನು ಅಂತ ಇಷ್ಟು ಇಲ್ಲ. ಇಷ್ಟು ವರ್ಷದಿಂದ ಇಲ್ದಿದ್ದು ಈಗ ಅವ್ರು ಮಾರಾಟಕ್ಕೆ ಇಕ್ಕವ್ರೆ. ದಿನ ಒಬ್ಬೊಬ್ಬರು ಬರ್ತಾರೆ ಅಲ್ಲಿಗೆ, ಏನು ಮಾರಾಟಕ್ಕೆ ಇಕ್ಕಿರೋದಕ್ಕೆ. ನಮಗೆ ನಿದ್ದೆ ಕೊಡ್ತಿಲ್ಲ, ನಾವು ಬಿಡಂಗಿಲ್ಲ, ಕಟ್ಕೊಂಬಂಗಿಲ್ಲ ಮಂಗೈತೆ. ಅದೊಂದು ಹೋದ್ರೆ ಕೆರೆ ಕಟ್ಟೆ ಹೊಡೆದ್ಬಿಟ್ರೆ ನಮ್ಮ ಊರು ಇರೋದಿಲ್ಲ. ನಾವೆಲ್ಲಿ ಹೋಗ್ಬೇಕು? ಎಲ್ಲ ಬಡ ಜನ ಇರೋದು. ಅದನ್ನ ಬಿಟ್ಟರೆ ಏನಿಲ್ಲ, ಗೌರ್ಮೆಂಟಿನ ಜಾಗ ಅಂತ ಏನಿಲ್ಲ. ಮಶಾನ ಇತ್ತು, ಅದನ್ನು ಅವರೇ ಒಳಪಡಿಸ್ಕೊಬಿಟ್ಟವನು ಅವನೇನೆ, ಆ ಸದಾಶಿವಯ್ಯ ಅಂತ. ಈ ಕೆರೆನ ಮಾರಾಟಕ್ಕೆ ಇಕ್ಕವನಿ. ಏನೋ ಆ ಕಾಲದಾಗೆ ದರ್ಖಾಸ್ ಜಮೀನು ಅಂತ ದೊಡ್ಡವ್ರು ಇರ್ತಾರಲ್ಲ, ಅವ್ರು ಯಾರೋ ಊರಿಗಿಬ್ರು ಇರ್ತಾರಲ್ಲ, ಅವರಿಬ್ಬರು ಹೆಸರಿಗೆ ಮಾಡಿದ್ರಂತೆ. ಸುಮ್ಮನೆ ಹಿಂಗೆ ಅವ್ರದ್ದೊಂದು ತೋರಿಸವ್ರೆ. ಇವಾಗ ನಮ್ಮದು ಅಂತ ಹೇಳಿ ಅಯ್ಯಪ್ಪ ಸೆಕ್ರೆಟ್ರಿ ಆಗಿದ್ದ, ತಿರ್ಗಾ ಆರಯ್ಯ ಆಗಿದ್ದಾನೆ. ಆರಯ್ಯ ಆಗಿ ಎಲ್ಲ ಬರ್ಕೊಂಡು ಈ ಥರ ಮಾಡ್ತಾ ಇದ್ದಾನೆ. ನಮ್ಗೆ ಹಿಂಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಇವಾಗ ನಮಗೆ ಕೆರೆ ಬೇಕು ಅಷ್ಟೇ. ನಮಗಿನ್ನ ಕೆರೆ ಬೇಕು. ಊರು ಉಳಿಯಲ್ಲ ಇಲ್ದಿರ ಕೆರೆ ಇಲ್ದಿದ್ರಿ ಅಷ್ಟೇ ಸ್ವಾಮಿ. ನಮ್ಗೆ ಬೇಕೇ ಬೇಕು ಕೆರೆ. ಇವತ್ತೆಲ್ಲ ಆಗಲಿ ಇಲ್ಲೇ ಕೂತಿರ್ತೀವಿ, ನಾಳಿಗೂ ಆಗಲಿ ಇಲ್ಲೇ ಕೂತೀವಿ. ಅವ್ರು ಏನಾನ ಒಂದು ನಮಗೆ ಕೊಡೋವರೆಗೂ ನಾವು ಹೋಗಲ್ಲ. 4 ವರ್ಷ ಆಯಿತು. 4 ವರ್ಷದಿಂದ ತಹಸೀಲ್ದಾರ್ ನೋಡಿ ಮನೆ ಅಲ್ಲತ್ರ ಕೆರೆ ಬಂದು, ನಾವು ನಿಮ್ಮಂತೆ ರೈತರೇ ಎಲ್ಲ ನಿಮ್ಮ ಕೆರೆ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ದ. ಹಂಗೆ ಹೇಳ್ಬಿಟ್ಟು ತಿರ್ಗಿ ಅಲ್ಲಿಗೆ ತಾಲೂಕು ಆಫೀಸಿನ ತಕ್ಕೋದ್ರೆ ಏನಿಲ್ಲ, ಅದು ಹಂಗೆ ಅವ್ರಿಗೆ ಆಗೈತೆ, ಅವ್ರಿಗೆ ಅಗ್ರಿಮೆಂಟ್ ಆಗೈತೆ, ಅವ್ರಿಗೆ ಹೆಸ್ರಾಗ ಇದಾಗೈತೆ, ಅದಕ್ಕೆ ನಾವೇನು ಮಾಡೋಣ ಅಂತಾರೆ. ಅದಕ್ಕೆ ನಾವೇನು ಮಾಡಬೇಕು? ಇಷ್ಟಕ್ಕೂ ಈ ಕೆರೆ ಸದಾಶಿವಯ್ಯ ಅವರ ತಾತನ ಆಸ್ತಿಯಾಗಲು ಹೇಗೆ ಸಾಧ್ಯ ಎಂಬುದು ಈ ಗ್ರಾಮಸ್ಥರ ಪ್ರಶ್ನೆ. ಯಾಕೆಂದರೆ ಇದೇ ಕೆರೆಯಲ್ಲಿ ಗ್ರಾಮಕ್ಕೆ ಕುಡಿಯುವ ನೀರಿಗಾಗಿ ಬರೋಬ್ಬರಿ 8 ಕೊಳವೆ ಬಾವಿಗಳನ್ನು ಕೊರೆಸಲಾಗಿದೆಯಂತೆ.
ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇದೆಯಲ್ಲ, ಜಲ ಜೀವನ್ ಮಿಷನ್. ಈ ಯೋಜನೆಯಲ್ಲಿ ಗ್ರಾಮದ ಮನೆ ಮನೆಗೆ ನಲ್ಲಿ ನೀರು ನೀಡಲು ಇದೇ ಕೆರೆಯಲ್ಲಿ ಕೊಳವೆ ಬಾವಿ ಕೊರೆಸಲಾಗಿದೆ. ಸಾಲದೆಂಬಂತೆ ಕೆರೆಯ ಏರಿ ದುರಸ್ತಿಗಾಗಿ ಲಕ್ಷಾಂತರ ರೂಪಾಯಿ, ಕೋಡಿ ದುರಸ್ತಿಗಾಗಿ ಲಕ್ಷಾಂತರ ರೂಪಾಯಿ, ತೂಬು ದುರಸ್ತಿಗಾಗಿ ಲಕ್ಷಾಂತರ ರೂಪಾಯಿ ಇದೇ ಸರ್ಕಾರದಿಂದಲೇ ಮಂಜೂರು ಮಾಡಿಸಿ ದುರಸ್ತಿ ಮಾಡಲಾಗಿದೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇದೇ ಕೆರೆಯಲ್ಲಿ ನರೇಗಾ ಯೋಜನೆಯಡಿ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಅದಕ್ಕಾಗಿ ಜಾಬ್ ಕಾರ್ಡ್ದಾರರಿಗೆ ಲಕ್ಷಾಂತರ ರೂಪಾಯಿ ಹಣವನ್ನು ಸರ್ಕಾರದಿಂದಲೇ ನೀಡಲಾಗಿದೆ. ಈ ಕೆರೆ ಸದಾಶಿವಯ್ಯನ ತಾತನ ಆಸ್ತಿಯಾದರೆ ಇಷ್ಟೆಲ್ಲ ವೆಚ್ಚವನ್ನು ಸರ್ಕಾರ ಯಾಕೆ ಬಳಸಿತು ಎಂಬ ಪ್ರಶ್ನೆಗೆ ಗೌರಿಬಿದನೂರು ತಹಸೀಲ್ದಾರ್ ಆಗಲಿ, ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿಗಳಾಗಲಿ, ಜಿಲ್ಲಾಧಿಕಾರಿಗಳಾಗಲಿ ಉತ್ತರಿಸುತ್ತಿಲ್ಲ ಎಂಬುದು ಬಳಗೆರೆ ಗ್ರಾಮಸ್ಥರ ಆರೋಪವಾಗಿದೆ. ಇನ್ನು ಕೆರೆ ಮಾರಾಟಕ್ಕೆ ಮುಂದಾಗಿರುವ ಕಂದಾಯ ಅಧಿಕಾರಿ ಸದಾಶಿವಯ್ಯನ ವಿರುದ್ಧ ಹೀಗೆ ಶಾಪ ಹಾಕುತ್ತಿರೋ ಮಹಿಳೆಯ ಹೆಸರು ರತ್ನಮ್ಮ ಅಂತ. ಅದೇ ಬಳಗೆರೆ ಗ್ರಾಮದವರು. ಅವರ ಮಾತನ್ನು ಒಮ್ಮೆ ಕೇಳಿ. ಆರೆಯಾಗಿರುವ ವ್ಯಕ್ತಿಯೊಬ್ಬನಿಂದ ಕೆರೆ ಮಾರಾಟಕ್ಕೆ ಯತ್ನ ನಡೆಯುತ್ತಿದೆ. ಕೆರೆಯನ್ನು ತಮ್ಮ ಹೆಸರಿಗೆ ಮಾಡಿಕೊಂಡು ಮಾರಾಟ ಮಾಡಲು ಯತ್ನಿಸುತ್ತಿದ್ದಾರೆ. ಗ್ರಾಮಸ್ಥರಿಗೆ ವಿಷ ಹಾಕಿ ಗ್ರಾಮದ ಮೇಲೆ ಬಂಡೆ ಎಳೆದು ಕೆರೆ ಮಾರಾಟ ಮಾಡಲು ಯತ್ನ ಮಾಡುತ್ತಿದ್ದಾನೆ. ಕೆರೆ ಮಾರಾಟ ಯತ್ನಿಸಿದ ಕೂಡಲೇ ಕುಟುಂಬದಲ್ಲಿ ಎಲ್ಲರಿಗೂ ಕಾಲು ಮುರಿದಿದೆ ಎಂದು ಶಾಪ ಹಾಕುತ್ತಿದ್ದಾರೆ ನೋಡಿ. ಅದನ್ನ ಏನು ಮಾಡುವಂತ ಕೆರೆ ಒಂದು ಸಿಕ್ಕೈತಿ. ಆ ಕೆರೆ ಅವಾಗಲ್ದು ಕೆರೆಯನ್ನು ಇದು ಮಾಡಿಬಿಟ್ಟು ಮೆಲ್ಲಿಗೆ ನಮ್ಮ ಅಪ್ನೆಸ್ರಾಗೈತೆ ಅಂದ್ಬಿಟ್ಟು ಎಲ್ಲ ನಮಗೆಲ್ಲ ಇಸ ಹಾಕ್ಬಿಟ್ಟು ಬಂಡೆ ಎಳ್ಬಿಟ್ಟು ನಮ್ಮ ಊರಿಗೆ ಅವನು ಇದೇ ಮೇಲೆ ಇಕ್ಕೋಬೇಕು ಅಂತ ನೋಡ್ತಾವನು ಅವನು ಅಂತ ನನ್ನ ಮಗ ಅವನು ಅಂಥ ಶಾಂಡಾಳ ಇಂಥ ಕೆಲಸ ಮಾಡೋ ನಮ್ಮ ಊರಿಗೆ ಬಂಡೆ ಎಳಿಯಕ್ಕೆ ಬಂದವನು. ಯಾಕ ಏನು ಮಾಡ್ಬೇಕು? ಎಷ್ಟು ಮಣ್ಣು ಹತ್ತಿದ್ದ ನಮ್ಮ ಕೆರೆಗೆ ನೀನು? ಯಾವನ ನೀನು? ಎಷ್ಟು ಮಣ್ಣು ಹತ್ತಿದ್ದ ನಮ್ಮ ಕೆರೆಗೆ ನೀನು? ಏನು ಮಾಡಿದ್ದ ನೀನು ಅಂತಂದ್ರೆ ಊರು ಬರ್ಕೊಂತೀವಿ, ತಕ್ಕೊಂಡ್ರೆ ಊರು ಬರ್ಕೊಡ್ತೀವಿ ಅಂದ್ರೆ ಲೋಪಾರು ಬರ್ಕೊಡು ಅಂತ ಕೇಳ್ತಾನೆ. ಅವ್ರ ಮಕ್ಕ ಮುಚ್ಚೋಗ ಅವನು. ಇನ್ನು ಬಳಗೆರೆ ಗ್ರಾಮದ ಶಾಂತರಾಜು ಅವರ ಅಸಹಾಯಕತೆಯನ್ನು ಕೇಳಿ. ಗೌರಿಬಿದನೂರು ತಹಸೀಲ್ದಾರ್ ಅವರಿಗೆ ಮನವಿ ಮಾಡಲಾಗಿದೆ. ಆದರೂ ಈವರೆಗೂ ಏನೂ ಆಗಿಲ್ಲ. ಕೇವಲ ಅವರ ಕೆಲಸ ಅವರು ಮಾಡಿಕೊಳ್ಳುತ್ತಿದ್ದಾರೆ ಹೊರತು ಕೆರೆ ಉಳಿಸಲು ಮುಂದಾಗಿಲ್ಲ. ಖಾತೆದಾರರು ಕೆರೆ ಮಾರಾಟಕ್ಕೆ ಮುಂದಾಗಿದ್ದಾರೆ. ನೂರಾರು ವರ್ಷಗಳಿಂದ ಕೆರೆ ಇದೆ. ಕೋಡಿ, ತೂಬು ಎಲ್ಲವೂ ಇದೆ. ಕೆರೆ ಅಂಗಳದಲ್ಲಿ 8 ಕೊಳವೆ ಬಾವಿ ಕೊರೆಸಲಾಗಿದೆ. ಗ್ರಾಮದ ಕುಡಿಯುವ ನೀರಿಗಾಗಿ ಕೊಳವೆ ಬಾವಿ ಕೊರೆಸಲಾಗಿದೆ. ನರೇಗಾ ಕಾಮಗಾರಿಯನ್ನು ಮಾಡಲಾಗಿದೆ. ಇಷ್ಟೆಲ್ಲ ಇದ್ದರೂ ಕೆರೆ ಉಳಿಸಲು ಮಾತ್ರ ಯಾವುದೇ ಅಧಿಕಾರಿ ಮುಂದಾಗುತ್ತಿಲ್ಲ ಎಂದು ಅಸಹಾಯಕತೆ ವ್ಯಕ್ತಪಡಿಸಿದರು. ಸರ್, ಈಗಾಗಲೇ ಆಲ್ರೆಡಿ ನಾವು ತಹಸೀಲ್ದಾರ್ಗೂ ಮನವಿ ಮಾಡಿದ್ದೀವಿ. ಭೇಟಿ ಸ್ಥಳಕ್ಕೆ ಭೇಟಿ ಕೊಟ್ಟೋಗಿದ್ದಾರೆ. ಉಳಿಸ್ಕೊಡ್ತೀವಿ ಅಂತ ಹೇಳೋದ್ರು. ಆದರೂ ಇಲ್ಲಿವರೆಗೂ ನಮಗೇನು ಆಗಿಲ್ಲ. ಏನು ಒಂದು ಯಾವುದೇ ನಮಗೆ ಪರಿಹಾರ ಸಿಕ್ಕಿಲ್ಲ ಸರ್. ಇನ್ನು ಎಲ್ಲ ಪ್ರೋಸೆಸ್ ಎಲ್ಲಿದೆ, ಮಾಡ್ತೀವಿ ಅಂತಾರೆ. ಅವ್ರ ಕೆಲಸ ಅವ್ರು ಮಾಡ್ಕೊತಾ ಇದ್ದಾರೆ ಸರ್. ಸ್ಪಾಟಿಗೆ ಬಂದಿದ್ರು ಒಂದು ಸಾರಿ ಬಂದಿದ್ರು ಸರ್. ಸ್ಪಾಟಿಗೆ ಬಂದಿದ್ದರು. ಬಂದು ಆಯಿತು ನೋಡ್ತೀವಿ, ವಿಚಾರಿಸ್ತೀವಿ, ಎಲ್ಲ ದಾಖಲಾತಿಗಳು ನೋಡ್ತೀವಿ ಅಂತ ಹೇಳ್ತಾರೆ. ಮತ್ತು ಅದಕ್ಕೆ ಸುಮ್ಮನೆ ಆಗಿಬಿಡ್ತಾರೆ. ಇವರು ಖಾತೆದಾರರು ಮಾಡೋ ಕೆಲಸ ಮಾಡ್ಕೊತಾ ಇದ್ದಾರೆ. ಎ ಸಿ ಪ್ರೊಸೆಸರ್ ಮಾಡಿದ್ದಾರೆ ಸರ್. ಎ ಸಿಯಿಂದ ತಹಸೀಲ್ದಾರ್ಗೂ ಆಫೀಸಲ್ಲೂ ಬಂದಿದೆ. ತಹಸೀಲ್ದಾರ್ ಆಫೀಸಿಗೆ ಬಂದು ಆಲ್ರೆಡಿ ಮಾರ್ಚಲ್ಲಿ ಬಂದಿರೋದು. ಇನ್ನೂ ಅದಕ್ಕೆ ಪ್ರೋಸೆಸ್ ಮಾಡಿಲ್ಲ. ಅವರು ತಹಸೀಲ್ದಾರ್ ಆಫೀಸಲ್ಲೇ ಇಟ್ಕೊಂಡಿದ್ದಾರೆ. ಗೌರಿಬಿದನೂರು ತಹಸೀಲ್ದಾರ್, ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳು, ಗೌರಿಬಿದನೂರು ಶಾಸಕರ ಗಮನಕ್ಕೂ ತರಲಾಗಿದೆ. ಆದರೆ ಯಾರಿಂದಲೂ ಪರಿಹಾರ ಸಿಕ್ಕಿಲ್ಲ. ಶಾಸಕರು ಮೂಲ ದಾಖಲೆ ತರಲು ಹೇಳುತ್ತಾರೆ. ನಾವು ದಾಖಲೆ ತರಲು ಸಾಧ್ಯವೇ ಎಂದು ಪ್ರಶ್ನಿಸಿದರು. ಒಟ್ಟಿನಲ್ಲಿ ಕಂದಾಯ ಇಲಾಖೆಯನ್ನು ಅಧಿಕಾರಿಯಾಗಿದ್ದ ವ್ಯಕ್ತಿಯೊಬ್ಬರು ಕೆರೆಯನ್ನೇ ತಮ್ಮ ಪೂರ್ವಿಕರ ಹೆಸರಿಗೆ ಮಾಡಿಕೊಂಡು ಅದನ್ನು ಮಾರಾಟ ಮಾಡಲು ಯತ್ನಿಸಿರುವುದು ಮಾತ್ರ ವಿಪರ್ಯಾಸವೇ ಸರಿ. ಬಳಗೆರೆ ಗ್ರಾಮಕ್ಕಿರುವ ಏಕೈಕ ಆಧಾರ ಈ ಕೆರೆ. ಈ ಕೆರೆಯನ್ನು ಇದೀಗ ಮಾರಾಟಕ್ಕೆ ಇಟ್ಟಿರುವ ಕಾರಣ ಗ್ರಾಮಸ್ಥರು ತೀವ್ರ ಆಕ್ರೋಶಗೊಂಡಿದ್ದಾರೆ. ಗ್ರಾಮಸ್ಥರ ಆತನಾದ ದಪ್ಪ ಚರ್ಮದ ಮಂದ ಕಿವಿಗಳ ಅಧಿಕಾರಿಗೆ ಕೇಳಿಸುತ್ತಿಲ್ಲ, ಕಾಣಿಸುತ್ತಲೂ ಇಲ್ಲ. ಕೆರೆ ನಿಜವಾಗಿಯೂ ಸದಾಶಿವಯ್ಯ ಅವರಿಗೆ ಸೇರಿದ್ದ ಎಂಬ ಪ್ರಶ್ನೆಗೆ ಖಾಸಗಿಯವರಿಗೆ ಸೇರಿದ್ದ ಕೆರೆಯಲ್ಲಿ ಕುಡಿಯುವ ನೀರಿನ ಕೊಳವೆ ಬಾವಿಗಳನ್ನು ಹೇಗೆ ಕೊರೆಸಿದರು, ಸರ್ಕಾರಿ ಹಣದಲ್ಲಿ ಕೆರೆಯ ಏರಿ, ಕೋಡಿ ಮತ್ತು ತೂಬು ಹೇಗೆ ದುರಸ್ತಿ ಮಾಡಿಸಿದರು ಎಂಬ ಪ್ರಶ್ನೆಗೆ ಅಧಿಕಾರಿಗಳು ಉತ್ತರ ನೀಡಬೇಕಿದೆ. ಭೂಮಿಯ ಬೆಲೆ ಗಗನಕ್ಕೇರುತ್ತಿದ್ದಂತೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ರಿಯಲ್ ಎಸ್ಟೇಟ್ ದಂಧೆಕೋರರ ಜೊತೆ ಶಾಮೀಲಾಗಿ ಸರ್ಕಾರಿ ಜಮೀನು ಮಾರಾಟ ಮಾಡುವ ಪ್ರಕರಣಗಳು ಸಾಮಾನ್ಯವಾಗಿದ್ದು, ಬಳಗೆರೆ ಗ್ರಾಮದ ಕೆರೆ ಉಳಿಸಿ ಆಂದೋಲನ ಯಶಸ್ವಿ ಆಗಲಿದೆಯೇ, ಇಲ್ಲವೇ ಅಧಿಕಾರಿಗಳ ಕುಮ್ಮಕ್ಕಿನಿಂದ ತೆರೆಮರೆಗೆ ಸರಿಯಲಿದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.
ರಾಜ್ಯದ ಮಹಾನಗರ ಪಾಲಿಕೆಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿನ ಅನಧಿಕೃತ ಕಟ್ಟಡ ಮತ್ತು ನಿವೇಶನಗಳಿಗೆ ಬಿ ಖಾತಾ ನೀಡುವ ಅವಧಿಯನ್ನು ಮುಂದಿನ 3 ತಿಂಗಳಿನವರೆಗೂ ವಿಸ್ತರಿಸಲಾಗಿದೆ ಎಂದು ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವ BS ಸುರೇಶ್ ಹೇಳಿದ್ದಾರೆ. ಅವಧಿ ವಿಸ್ತರಣೆ ಮಾಡಿದ ಕುರಿತು ಬೆಂಗಳೂರಿನಲ್ಲಿ ಇಂದು ಪ್ರತಿಕ್ರಿಯೆ ನೀಡಿರುವ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವ BS ಸುರೇಶ್ ಅವರು ಮಹಾನಗರ ಪಾಲಿಕೆಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ಅಂದರೆ ಯಾವುದೇ ಪರವಾನಗಿ ಭೂ ಪರಿವರ್ತನೆ ಮಾಡಿಸಿಕೊಳ್ಳದೆ ನಕ್ಷೆ ಮಂಜೂರಾತಿ ಮಾಡಿಕೊಳ್ಳದೆ ಕಂದಾಯ ನಿವೇಶನಗಳಲ್ಲಿ ಕಟ್ಟಡಗಳನ್ನು ಕಟ್ಟಿಕೊಂಡಿದ್ದರೆ ಅಂತಹವರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಿ ಖಾತಾ ನೀಡಿ ಸಕ್ರಮಗೊಳಿಸುವ ಮಹತ್ವದ ನಿರ್ಧಾರ ಕೈಗೊಂಡಿತ್ತು ಎಂದಿದ್ದಾರೆ. ಇದರನ್ವಯ ನಾಗರಿಕರಿಗೆ 1 ಬಾರಿಯ ಅವಕಾಶವನ್ನು ನೀಡಲಾಗಿತ್ತು. ನಾಗರಿಕರು ನಿಗದಿತ ಶುಲ್ಕವನ್ನು ಪಾವತಿ ಮಾಡಿ ತಮ್ಮ ಕಟ್ಟಡಗಳಿಗೆ ಬಿ ಖಾತಾ ಪಡೆಯಬಹುದಾಗಿದೆ. ಈ ಅವಕಾಶವನ್ನು ಮೇ ತಿಂಗಳ 10ರ ವೇಳೆಗೆ ಬಿ ಖಾತಾ ಪಡೆಯಲು ಸಮಯ ನೀಡಲಾಗಿತ್ತು. ರಾಜ್ಯದ ಮಹಾನಗರ ಪಾಲಿಕೆಗಳು ಮತ್ತು ನಗರ ಪ್ರದೇಶದಲ್ಲಿ 30 ಲಕ್ಷಕ್ಕೂ ಅಧಿಕ ಇಂತಹ ಅನಧಿಕೃತ ಕಟ್ಟಡಗಳು, ಮನೆಗಳು, ನಿವೇಶನಗಳಿವೆ ಎಂದು ಅಂದಾಜಿಸಲಾಗಿದೆ. ಸರ್ಕಾರ 1 ಬಾರಿಯ ಅವಕಾಶ ನೀಡಿದ ನಂತರ ನಾಗರಿಕರು ಉತ್ತಮ ರೀತಿಯಲ್ಲಿ ಪ್ರತಿಕ್ರಿಯೆ ವ್ಯಕ್ತಪಡಿಸಿ ತಮ್ಮ ಆಸ್ತಿಗಳಿಗೆ ಬಿ ಖಾತಾ ಪಡೆದುಕೊಳ್ಳುತ್ತಿದ್ದಾರೆ ಎಂದು ಸಚಿವರು ತಿಳಿಸಿದ್ದಾರೆ. ಸರ್ಕಾರ ನೀಡಿದ ಅವಕಾಶವನ್ನು ಬಳಸಿಕೊಂಡಿರುವ ಸುಮಾರು 10 ಲಕ್ಷ ಆಸ್ತಿಗಳಿಗೆ ಬಿ ಖಾತಾ ಕೋರಿ ಅರ್ಜಿ ಸಲ್ಲಿಸಲಾಗಿದ್ದು, ಈ ಪೈಕಿ 2 ಲಕ್ಷ ಆಸ್ತಿಗಳಿಗೆ ಬಿ ಖಾತೆಗಳನ್ನು ವಿತರಿಸಲಾಗಿದೆ. ಉಳಿದ ಅರ್ಜಿಗಳ ಪರಿಶೀಲನೆ ನಡೆಯುತ್ತಿದ್ದು, ಹಂತ ಹಂತವಾಗಿ ಬಿ ಖಾತಾ ವಿತರಿಸಲಾಗುತ್ತದೆ ಎಂದು ಹೇಳಿದ್ದಾರೆ. ಸರ್ಕಾರದ ಈ ನಾಗರಿಕ ಸ್ನೇಹಿ ಸೌಲಭ್ಯವನ್ನು ಇನ್ನೂ ಹೆಚ್ಚಿನ ಜನರಿಗೆ ತಲುಪಿಸಬೇಕೆಂಬ ಉದ್ದೇಶದಿಂದ ಮಹಾನಗರ ಪಾಲಿಕೆಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಬಿ ಖಾತಾ ವಿತರಣೆ ಪ್ರಕ್ರಿಯೆಯನ್ನು ಇನ್ನು 3 ತಿಂಗಳ ಕಾಲ ವಿಸ್ತರಣೆ ಮಾಡಲು ನಿರ್ಧರಿಸಲಾಗಿದೆ ಎಂದು ಸಚಿವ BS ಸುರೇಶ್ ತಿಳಿಸಿದ್ದಾರೆ. ಇನ್ನು ನಿವೇಶನ ಅಥವಾ ಕಟ್ಟಡಗಳನ್ನು ಖರೀದಿಸಲು ಮುಂದಾಗಿ GPA ಅಥವಾ ಅಗ್ರಿಮೆಂಟ್ ಮಾಡಿಕೊಂಡಿರುವ ನಾಗರಿಕರಿಗೂ ಬಿ ಖಾತಾ ವಿತರಣೆಗೆ ಗಂಭೀರ ಚಿಂತನೆ ನಡೆಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಈ ಸಂಬಂಧ ಸದ್ಯದಲ್ಲೇ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುತ್ತದೆ. ಇದರಿಂದ GPA ಅಥವಾ ಕರಾರುದಾರರಿಗೂ ಅನುಕೂಲವಾಗಲಿದೆ ಎಂದು ಅವರು ಹೇಳಿದ್ದಾರೆ. ಎಲ್ಲ ಅರ್ಹ ನಾಗರಿಕರು ಮತ್ತು ಅನಧಿಕೃತ ನಿರ್ಮಾಣಗಳನ್ನು ಹೊಂದಿರುವ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಬಿ ಖಾತಾ ವಿತರಣೆಗೆ 1 ಬಾರಿಯ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಅವಧಿಯನ್ನು ಮುಂದಿನ 3 ತಿಂಗಳುವರೆಗೂ ವಿಸ್ತರಣೆ ಮಾಡುವ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಎಂದು ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವ BS ಸುರೇಶ್ ತಿಳಿಸಿದ್ದಾರೆ. ಮುಖ್ಯವಾಗಿ ಚಿಕ್ಕಬಳ್ಳಾಪುರ ಬಿ ಖಾತಾ ಮಾಡುವಲ್ಲಿ ನಗರ ರಾಜ್ಯದಲ್ಲಿಯೇ ತೀವ್ರ ಹಿಂದುಳಿದೆ. ಕಳೆದ 3 ತಿಂಗಳ ಅವಧಿಯಲ್ಲಿ ಕೇವಲ 20 ಖಾತೆ ಮಾಡಲು ಸಾಧ್ಯವಾಗಿಲ್ಲ ಎಂಬುದು ವಿಶೇಷವಾಗಿದೆ. ಆರಂಭದಲ್ಲಿ ಪ್ರತಿ ವಾರ್ಡಿನಿಂದಲೂ RDಗಳನ್ನು ಸ್ವೀಕಾರ ಮಾಡಿದ ನಗರಸಭೆ ಅಧಿಕಾರಿಗಳು ನಂತರ ಖಾತೆ ಮಾಡಲು ಮಾತ್ರ ಮುಂದಾಗಿಲ್ಲ. ಇದರಿಂದ ಚಿಕ್ಕಬಳ್ಳಾಪುರ ನಾಗರಿಕರಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದ್ದು, ಇದೀಗ ಅವಧಿ ವಿಸ್ತರಣೆ ಮಾಡಿರುವ ಕಾರಣ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು ಬೀಸೋ ದೊಣ್ಣೆಯಿಂದ ಪಾರಾಗುವಂತಾಗಿದೆ. ನ್ಯೂಸ್ ಬ್ಯೂರೋ CTV ನ್ಯೂಸ್ ಚಿಕ್ಕಬಳ್ಳಾಪುರ. ಸಾರ್ವಜನಿಕ ಬಸ್ ಅನ್ನು ಭಯೋತ್ಪಾದಕರು ಒತ್ತೆಯಾಳಾಗಿ ಇರಿಸಿಕೊಂಡರೆ ಏನು ಮಾಡಬೇಕು? ಸಾರ್ವಜನಿಕ ಸ್ಥಳದಲ್ಲಿ ಅನುಮಾನಾಸ್ಪದ ಬ್ಯಾಗ್ ಕಾಣಿಸಿದರೆ ಯಾವ ರೀತಿ ವರ್ತಿಸಬೇಕು? ಆಕಸ್ಮಿಕವಾಗಿ ಸಂಭವಿಸುವ ಅಗ್ನಿ ದುರಂತ ಸಮಯದಲ್ಲಿ ಹೇಗೆ ರಕ್ಷಣೆ ಮಾಡಲಾಗುತ್ತದೆ? ಹೀಗೆ ತುರ್ತು ಸಂದರ್ಭದಲ್ಲಿ ಸಾರ್ವಜನಿಕರು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯ ಇಂದು ನಡೆಯಿತು. ಚಿಕ್ಕಬಳ್ಳಾಪುರದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದಲ್ಲಿ ಇಂದು ಅಯೋಮಯ. ಇಡೀ ನಿಲ್ದಾಣದಲ್ಲಿ ಪೊಲೀಸ್ ಸರ್ಪಗಾವಲು, ಜೊತೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿ ತಮ್ಮ ವಾಹನಗಳೊಂದಿಗೆ ಹಾಜರು. ಇವೆಲ್ಲವನ್ನು ನೋಡಿದ ಸಾರ್ವಜನಿಕರು ತಬ್ಬಿಬ್ಬು. ಏನಾಯಿತು ಅಂತ ಗಾಬರಿಯಾಗಬೇಡಿ. ಪೊಲೀಸ್ ಮಹಾನಿರ್ದೇಶಕರು, ಅಗ್ನಿಶಾಮಕ ದಳ, ಗೃಹ ರಕ್ಷಕ ದಳ, SDRFನಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಪರೇಷನ್ ಅಭ್ಯಾಸ್ ಅಣುಕು ಕವಾಯತು ನಡೆಯಿತು. ಈ ಕವಾಯತಿನಲ್ಲಿ ತುರ್ತು ಸಂದರ್ಭದಲ್ಲಿ ಯಾರು ಹೇಗೆ ಕರ್ತವ್ಯ ನಿರ್ವಹಿಸುತ್ತಾರೆ ಮತ್ತು ಸಾರ್ವಜನಿಕರು ಹೇಗೆ ವರ್ತಿಸಬೇಕು ಎಂಬ ಬಗ್ಗೆ ಜಾಗೃತಿ ಮೂಡಿಸಲಾಯಿತು.
ಡ್ರೋನ್ ದಾಳಿಯಾದಾಗ ಯಾವ ರೀತಿ ಸಾರ್ವಜನಿಕರು ವರ್ತಿಸಬೇಕು, ಸಾರ್ವಜನಿಕ ಸ್ಥಳದಲ್ಲಿ ಬಾಂಬ್ ಸೇರಿದಂತೆ ಸ್ಫೋಟಕಗಳು ಕಂಡುಬಂದಾಗ ಶ್ವಾನದಳ ಮತ್ತು ಬಾಂಬ್ ನಿಷ್ಕ್ರಿಯ ದಳ ಹೇಗೆ ಪತ್ತೆ ಮಾಡಿ ರಕ್ಷಣೆ ಮಾಡಲಿದೆ, ಅಗ್ನಿ ದುರಂತಗಳು ಸಂಭವಿಸಿದಾಗ ಅಗ್ನಿಶಾಮಕ ದಳ ಸಿಬ್ಬಂದಿ ಯಾವ ರೀತಿ ಕಾರ್ಯಾಚರಣೆ ನಡೆಸಿ ಸಾರ್ವಜನಿಕರ ಜೀವ ಉಳಿಸುತ್ತದೆ ಎಂಬಿತ್ಯಾದಿ ವಿಚಾರಗಳ ಬಗ್ಗೆ ಅಣಕು ಪ್ರದರ್ಶನದ ಮೂಲಕ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ಇಂದು ಮಾಡಲಾಯಿತು. ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಸರ್ಕಾರದ ನಿರ್ದೇಶನದಂತೆ ಚಿಕ್ಕಬಳ್ಳಾಪುರದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣದಲ್ಲಿ ಆಪರೇಷನ್ ಅಭ್ಯಾಸ್ ನಡೆಸಲಾಯಿತು. ತುರ್ತು ಘಟನೆಗಳು ನಡೆದಾಗ ಸೈರನ್ ಮೊಳಗುತ್ತೆ. ಜನ ಸೇರಬಾರದು, ಕುತೂಹಲದಿಂದ ವೀಕ್ಷಣೆ ಮಾಡಲು ಸೇರುವುದು ಸರಿ. ತುರ್ತು ಸಂದರ್ಭದಲ್ಲಿ ರಕ್ಷಣಾತ್ಮಕ ಸ್ಥಳಗಳಿಗೆ ತೆರಳಬೇಕು, ಸುರಕ್ಷಿತ ಸ್ಥಳಗಳಿಗೆ ಜನ ತೆರಳಬೇಕು. ಇದರಿಂದ ಅವರ ರಕ್ಷಣೆ ಪಡೆಯುವ ಜೊತೆಗೆ ಇಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸಲು ಸಹಕಾರಿಯಾಗಲಿದೆ ಎಂದರು. ನಮಸ್ಕಾರಗಳು. ಕರ್ನಾಟಕ ಸರ್ಕಾರದ ನಿರ್ದೇಶನದಂತೆ ಇವತ್ತು ನಾವು ಚಿಕ್ಕಬಳ್ಳಾಪುರದಲ್ಲಿ KSRTC ಬಸ್ ಸ್ಟ್ಯಾಂಡ್ನಲ್ಲಿ ನಾವು ಮಾಕ್ ಡ್ರಿಲ್ ಅನ್ನು ಮಾಡಿದ್ದೀವಿ. ಇದರ ಹೆಸರು ಆಪರೇಷನ್ ಅಭ್ಯಾಸ ಅಂತೇಳಿ. ಆಪರೇಷನ್ ಅಭ್ಯಾಸ ಎಂಬತಕ್ಕಂತಹ ಒಂದು ಅಣಕು ಕವಾಯತ್ತನ್ನು ಅಂದರೆ ಮಾಕ್ ಡ್ರಿಲ್ ಅನ್ನು ಚಿಕ್ಕಬಳ್ಳಾಪುರ ನಗರದ KSRTC ಬಸ್ ನಿಲ್ದಾಣದ ಆವರಣ ಮತ್ತು ಹೊರ ಆವರಣದಲ್ಲಿ ನಾವು ಇವತ್ತು ಮಾಡಿದ್ದೀವಿ. ತಾವೆಲ್ಲರೂ ಕೂಡ ಗಮನಿಸಿದ್ದೀರ, ಯಾವುದೇ ಒಂದು ಈ ಥರ ಘಟನೆಗಳು ಜರುಗಿದಾಗ ಸೈರನ್ ಮೊಳಗುತ್ತೆ. ಮೊದಲು ಸೈರನ್ ಮೊಳಗಿದಾಗ ನಾವೇನಿಗೆ ಹೀಗೆ ಜನ ಸೇರ್ಕೊಂಡಿದ್ವಿ, ಜನ ಸೇರಬಾರ್ದು ಮೊದಲನೇದು. ಆದ್ರೆ ನೀವು ಕುತೂಹಲದಿಂದ ಇವತ್ತು ವೀಕ್ಷಣೆ ಮಾಡಲಿಕ್ಕೆ ಸೇರ್ಕೊಂಡಿರೋದು ಓಕೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ತುರ್ತು ಸಂದರ್ಭಗಳಲ್ಲಿ ಸೈರನ್ ಮೊಳಗಿದಾಗ ನೀವು ನಿಮ್ಮ ರಕ್ಷಣಾತ್ಮಕವಾಗಿರ್ತಕ್ಕಂಥ ಸ್ಥಳಗಳಿಗೆ ಹೋಗಿ ತಲುಪಿ ಬಿಡಬೇಕು. ಮೊದಲನೇದಾಗಿ ಅದು ಯಾವುದೇ ಇರ್ಬೋದು, ಮನೆ ಇರ್ಬೋದು ಅಥವಾ ಯಾವುದೇ ಒಂದು ಸರ್ಕಾರಿ ಕಚೇರಿ ಕಟ್ಟಡಗಳಿರ್ಬೋದು, ಇಂಥವುದು ಇದ್ರೆ ಆ ಒಂದು ಸ್ಥಳಗಳಿಗೆ, ಸುರಕ್ಷಿತವಾದಂಥ ಸ್ಥಳಗಳಿಗೆ ಡಿಸ್ಪರ್ಸ್ ಆಗಿ ಹೋಗ್ಬೇಕು. ಯಾಕೆ ಆಗ್ಬೇಕು ಅಂದ್ರೆ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ, ಅಗ್ನಿಶಾಮಕ ದಳ ಅಥವಾ ಆರ್ಮಿ ಇರ್ಬೋದು, ಈ ತರ ಬೇರೆ ಬೇರೆ ಏನು ಇನ್ಸ್ಟಿಟ್ಯೂಷನ್ಸ್ಗಳು ಬರ್ತವೆ, ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಕ್ಕಂಥ ಸಂಸ್ಥೆಗಳು ಬರ್ತವೆ. ಆ ಸಂಸ್ಥೆಗಳಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು, ಆರೋಗ್ಯ ಇಲಾಖೆಯವರು, ಈ ತರ ಎಲ್ಲರೂ ಕೂಡ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ಬೇಕು. ನಮಗೆ ನಾವು ಜನ ಜಾಸ್ತಿ ಸೇರ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಆಂಬುಲೆನ್ಸ್ ಬರೋದಿಲ್ಲ ಅಥವಾ ಬೇರೆ ಬೇರೆ ಕಾರಣಕ್ಕೆ ನಾವು ಜನವನ್ನ ನಾವು ಸರಿಸ್ಲಿಕ್ಕೆ ಆಗೋದಿಲ್ಲ. ಪೊಲೀಸ್ ಇಲಾಖೆ, ಸೇನೆ, ಅಗ್ನಿಶಾಮಕ ದಳಗಳು ಬಂದು ಕಾರ್ಯಾಚರಣೆ ನಡೆಸಲು ಅನುಕೂಲವಾಗಬೇಕಾದರೆ ಜನಸಂದಣಿ ಇಡಬಾರದು. ಜನ ಸೇರಿದಾಗ ಆಂಬುಲೆನ್ಸ್ ಬರಲು ಸಾಧ್ಯವಾಗಲ್ಲ, ರಕ್ಷಣೆ ಮಾಡಲು ಸಾಧ್ಯವಾಗಲ್ಲ. ಹಾಗಾಗಿ ಮೊದಲು ಜನ ಸೇರುವುದು ಸರಿಯಲ್ಲ. ಡ್ರೋನ್ ಮೂಲಕ ಪ್ರಕರಣಗಳು ನಡೆದಾಗ ಹೇಗೆ ನಿಯಂತ್ರಣ ಮಾಡಬೇಕು, ಅಗ್ನಿ ದುರಂತಗಳ ರಕ್ಷಣೆ, ಇಂತಹ ಘಟನೆಗಳು ನಡೆದಾಗ ಸಾರ್ವಜನಿಕರ ಸ್ಪಂದನೆ ಹೇಗಿರಬೇಕು ಎಂಬ ಬಗ್ಗೆಯೂ ಇಂದು ಅರಿವು ಮೂಡಿಸಲಾಗಿದೆ ಎಂದರು. ಅಪಾಯದ ಅಂಚಿನಲ್ಲಿರುವವರಿಗೆ ತುರ್ತು ಚಿಕಿತ್ಸೆ ಕೊಡಿಸುವ ಬಗ್ಗೆಯೂ ಜಾಗೃತಿ ಮೂಡಿಸಲಾಯಿತು. ಎಲ್ಲ ಇಲಾಖೆಗಳು ಈ ಅಣಕು ಪ್ರದರ್ಶನದಲ್ಲಿ ಭಾಗವಹಿಸಿವೆ. ಶ್ವಾನದಳಗಳೊಂದಿಗೆ ಪರಿಶೀಲನೆ ಕಾರ್ಯ ನಡೆದಿದೆ. ಸ್ವಯಂ ಸೇವಕರಾಗಿ ನೋಂದಣಿ ಮಾಡಿಕೊಳ್ಳಬಹುದು. ಸಹಾಯ ಮಾಡುವ ನಿಟ್ಟಿನಲ್ಲಿ ನೋಂದಣಿ ಮಾಡಿಕೊಳ್ಳಿ ಎಂದು ಮನವಿ ಮಾಡಿದ ಜಿಲ್ಲಾಧಿಕಾರಿಗಳು ಇಂತಹ ಘಟನೆಗಳ ಬಗ್ಗೆ ಗಮನಕ್ಕೆ ಬಂದರೆ ಕೂಡಲೇ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡುವಂತೆ ಕೋರಿದರು. ಇನ್ನು ಪ್ರತಿ ಗ್ರಾಮಕ್ಕೆ ರಕ್ಷಣಾ ತಂಡ ಮಾಡಲಾಗಿದೆ. ಯಾರೂ ಆತಂಕ ಪಡಬೇಕಾಗಿಲ್ಲ. ನಾವು ನಿಮ್ಮೊಂದಿಗೆ ಇದ್ದೇವೆ, ನೀವು ನಮ್ಮೊಂದಿಗೆ ಇರಬೇಕು ಎಂಬುದು ಈ ಕಾರ್ಯಾಚರಣೆಯ ಉದ್ದೇಶವಾಗಿದೆ. ಜನರಿಗೆ ಯಾವುದೇ ಭೀತಿಯ ಅಗತ್ಯವಿಲ್ಲ, ಸ್ಪಷ್ಟತೆ ಇರಬೇಕು ಎಂದು ಹೇಳಿದರು. ಈ ಅಣಕು ಪ್ರದರ್ಶನದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಗನ್ನಾಥ್ ರೈ, ಅಪರ ಜಿಲ್ಲಾಧಿಕಾರಿ ಭಾಸ್ಕರ್ ಸೇರಿದಂತೆ ಇತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮದಲ್ಲಿ ನಡೆಯುತ್ತಿರುವ ಅಂಧರ T20 ಕ್ರಿಕೆಟ್ ಟೂರ್ನಿಯಲ್ಲಿ ಭಾರತ ಸರಣಿ ಗೆಲುವು ಸಾಧಿಸಿದೆ. 5 ದಿನಗಳ ಸರಣಿಯಲ್ಲಿ ಭಾರತ 3-0 ಅಂತರದಲ್ಲಿ ಸರಣಿ ತನ್ನದಾಗಿಸಿಕೊಂಡಿದೆ.
ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮದಲ್ಲಿ ಆರಂಭವಾಗಿರುವ ಅಂಧರ ಪುರುಷರ ದ್ವಿಪಕ್ಷೀಯ T20 ಕ್ರಿಕೆಟ್ ಸರಣಿಯಲ್ಲಿ ದಕ್ಷಿಣ ಆಫ್ರಿಕಾವನ್ನು ಸತತ 3 ಪಂದ್ಯದಲ್ಲೂ ಸೋಲಿಸಿದ ಭಾರತ 3-0 ಗೆಲುವು ಸಾಧಿಸುವ ಮೂಲಕ ಸರಣಿಯನ್ನು ತನ್ನದಾಗಿಸಿಕೊಂಡಿದೆ. ಭಾರತ ತಂಡ ಗೆಲುವಿನ ಓಟವನ್ನು ಮುಂದುವರಿಸಿದ್ದು 5 ಪಂದ್ಯಗಳ ಪುರುಷರ ಸಮರ್ಥ ಚಾಂಪಿಯನ್ಶಿಪ್ 2025ರ 3ನೇ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಹ್ಯಾಟ್ರಿಕ್ ಗೆಲುವು ದಾಖಲಿಸಿತು. ಆರಂಭದಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಆಫ್ರಿಕಾ ತಂಡ ತನ್ನ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ಗಳನ್ನು ಕಳೆದುಕೊಂಡು ಕೇವಲ 114 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಅದನ್ನು ಬೆನ್ನತ್ತಿದ ಭಾರತ ತಂಡ ಕೇವಲ 8.5 ಓವರ್ಗಳಲ್ಲಿ 116 ರನ್ಗಳನ್ನು ಗಳಿಸಿ ಸರಣಿಯನ್ನು 3-0 ಅಂತರದಿಂದ ಜಯಿಸಿತು. ದ್ವಿಪಕ್ಷೀಯ ಸಮರ್ಥ ಚಾಂಪಿಯನ್ಶಿಪ್ T20 ಕ್ರಿಕೆಟ್ ಸರಣಿಯಲ್ಲಿ ಭಾರತ ತಂಡ ಗೆಲುವಿನ ನಾಗಾಲೋಟದೊಂದಿಗೆ ಸರಣಿಯನ್ನು ಜಯಗಳಿಸುವಲ್ಲಿ ಯಶಸ್ವಿಯಾಗಿದೆ. ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜ್ ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMC ಹಾಗೂ ಕಾಮರ್ಸ್ EBAC ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7 ಗಂಟೆವರೆಗೆ ನಿರಂತರ 8 ತಿಂಗಳು JEE, NEET, CET ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷದ ಸರ್ಕಾರಿ ಕೋಟಾದಲ್ಲಿ ಶಶಿಪ್ರಸಾದ್ ಮತ್ತು ಮೌನಿಕಾ ಇಬ್ಬರು ವಿದ್ಯಾರ್ಥಿಗಳು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗದಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಇಂದೇ ನಿಮ್ಮ ಮಕ್ಕಳನ್ನು ಸೇರಿಸಿ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಯುದ್ಧ ನಡೆದರೆ ರಾಜ್ಯದಲ್ಲಿ ಆಯಿಲ್ ಸಮಸ್ಯೆ ಆಗಬಾರದು ಎಂದು ಕೋಟಿ ಬಂಡವಾಳ ಹಾಕಿ ಆಯಿಲ್ ಸಂಗ್ರಹ ಮಾಡಲಾಗಿತ್ತು. ಸಂಜೆ ಗೋದಾಮಿಗೆ ಬೀಗ ಹಾಕಿ ಬೆಳಗಾಗುವಷ್ಟರಲ್ಲಿ ಆ ಗೋದಾಮು ಬೂದಿಯಾಗಿತ್ತು. ಅಷ್ಟಕ್ಕೂ ಅಲ್ಲಿ ಆಗಿದ್ದಾದರೂ ಏನು ಅಂತೀರಾ? ಈ ಸ್ಟೋರಿ ಹೀಗೆ ಗೋದಾಮಿನಿಂದ ಆಚೆ ಬರುತ್ತಿರುವ ದಟ್ಟ ಹೊಗೆ.
ಏನಾದರೂ ಅನಾಹುತ ಆಗಬಾರದು ಎಂದು ಎಚ್ಚರಿಕೆ ವಹಿಸಿ ನಿಲ್ಲಿರುವ ಆಂಬ್ಯುಲೆನ್ಸ್, ಸ್ಫೋಟಕ್ಕೆ ಹೆದರಿ ಓಡುತ್ತಿರುವ ಜನರು, ಸತತ 15 ಗಂಟೆಗಳ ಕಾಲ ಬೆಂಕಿ ನಂದಿಸುವ ಕೆಲಸ ಮಾಡುತ್ತಿರುವ ಅಗ್ನಿಶಾಮಕ ಸಿಬ್ಬಂದಿ. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದ ಅಡಕಮಾರನಹಳ್ಳಿ ಸಮೀಪದ ಗೋಡೌನ್ನಲ್ಲಿ. ಶೆಲ್ ಲೂಬ್ರಿಗೆನ್ಸ್ ಎಂಬ ಗೋದಾಮಿಗೆ ಬೆಂಕಿ ಬಿದ್ದ ಹಿನ್ನೆಲೆ ಸುಮಾರು 30 ಕೋಟಿ ಬೆಲೆ ಬಾಳುವ ಆಯಿಲ್ ಸಂಪೂರ್ಣವಾಗಿ ನಾಶವಾಗಿದೆ. ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಆವರಿಸಿಕೊಂಡಿದ್ದು 15 ಗಂಟೆಗೂ ಹೆಚ್ಚು ಕಾಲ ನಡೆದ ಅಗ್ನಿಶಾಮಕ ಸಿಬ್ಬಂದಿ ಕೆಲಸದಿಂದಾಗಿ ತಣ್ಣಗಾಗಿದೆ. ಈ ಕಂಪನಿ ಮಾಜಿ ಸಚಿವ HC ಶ್ರೀಕಂಠಯ್ಯ ಅಳಿಯ ಕೃಷ್ಣಪ್ಪ ಎಂಬುವವರಿಗೆ ಸೇರಿದ್ದು. 2009ರಲ್ಲಿ ಈ ಗೋದಾಮನ್ನು ನೆಲಮಂಗಲದ ಅಡಕಮಾರನಹಳ್ಳಿ ಬಳಿ ನಿರ್ಮಾಣ ಮಾಡಿದ್ರು. ಕರ್ನಾಟಕದ ಕೆಲ ಭಾಗ ಸೇರಿ ತಮಿಳುನಾಡಿಗೆ ಆಯಿಲ್ ರವಾನೆ ಮಾಡಲಾಗುತ್ತಿತ್ತು. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಹೆಚ್ಚಾದರೆ ರಾಜ್ಯದಲ್ಲಿ ಯಾವುದೇ ರೀತಿಯ ಆಯಿಲ್ ಸಮಸ್ಯೆ ಆಗಬಾರದು ಎಂದು ಹೆಚ್ಚುವರಿ ಆಯಿಲ್ ಸಂಗ್ರಹ ಮಾಡಲಾಗಿತ್ತು. ಆದರೆ ರಾತ್ರಿ ಕಾಣಿಸಿಕೊಂಡ ಬೆಂಕಿ ನಂದಿಸಲು ಮಧ್ಯಾಹ್ನ 3 ಗಂಟೆ ಆಯಿತು. ಬೆಂಕಿ ನಂದಿಸಲು ನೆಲಮಂಗಲ, ಪೀಣ್ಯ, ಯಶವಂತಪುರ ಭಾಗದ 8ಕ್ಕೂ ಹೆಚ್ಚು ಅಗ್ನಿಶಾಮಕ ಸಿಬ್ಬಂದಿಯನ್ನು ಕರೆಸಲಾಗಿತ್ತು. ಕಾರ್ಯಾಚರಣೆ ವೇಳೆ ಏಕಾಏಕಿ ಅನಿಲ ಸ್ಫೋಟಗೊಂಡ ಹಿನ್ನೆಲೆ ಕೆಲಕಾಲ ಗ್ರಾಮ ತೊಂದರೆಯಾಗದಂತೆ ಬೆಂಕಿಯನ್ನು ಅಗ್ನಿಶಾಮಕ ಸಿಬ್ಬಂದಿ ನಂದಿಸಿದರು. ಇನ್ನು ಗೋದಾಮಿಗೆ ಬೆಂಕಿ ಬಿದ್ದ ಹಿನ್ನೆಲೆ 30 ಕೋಟಿಯಷ್ಟು ನಷ್ಟವಾಗಿದೆ ಎನ್ನಲಾಗಿದೆ. ಅದೃಷ್ಟವಶಾತ್ ಯಾವುದೇ ಕಾರ್ಮಿಕರು ಗೋದಾಮಿನ ಒಳಗೆ ಇಲ್ಲದ ಕಾರಣ ಯಾವುದೇ ಪ್ರಾಣಾಯಾಮ ಸಂಭವಿಸಿಲ್ಲ. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ಬಾಗೇಪಲ್ಲಿ ಪಟ್ಟಣದ ತಹಸೀಲ್ದಾರ್ ವಸತಿ ಗೃಹದ ಆವರಣದಲ್ಲಿ ಇಂದಿರಾ ಕ್ಯಾಂಟೀನ್ ಕಟ್ಟಡವನ್ನು ನಿರ್ಮಿಸಲಾಗಿದ್ದು, ಕ್ಯಾಂಟೀನ್ ಸೌಲಭ್ಯ ಇನ್ನೂ ತಾಲೂಕಿನ ಜನತೆಗೆ ಲಭ್ಯವಾಗಿಲ್ಲ. ಹಾಗಾಗಿ ಕೂಡಲೇ ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸಬೇಕೆಂದು ಕರವೇ ಸಂಘಟನೆಗಳ ಒಕ್ಕೂಟದಿಂದ ಇಂದು ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಲಾಯಿತು. ಬಾಗೇಪಲ್ಲಿಯಲ್ಲಿ ಇಂದಿರಾ ಕ್ಯಾಂಟೀನ್ ಆರಂಭಿಸಲು ಒತ್ತಾಯಿಸಿ ನಡೆದ ಪ್ರತಿಭಟನೆ ವೇಳೆ ಕರವೇ ಸಂಘಟನೆಯ ತಾಲೂಕು ಅಧ್ಯಕ್ಷ ಬಾಬಾಚಾನ್ ಮಾತನಾಡಿ, ಬಡವರಿಗೆ ಕಡಿಮೆ ದರದಲ್ಲಿ ಬೆಳಗಿನ ತಿಂಡಿ ಊಟ ನೀಡುವ ಮಹತ್ವಾಕಾಂಕ್ಷೆ ಯೋಜನೆ ಇಂದಿರಾ ಕ್ಯಾಂಟೀನ್ ಸೌಲಭ್ಯ ಹೆಚ್ಚು ಕೂಲಿ ಕಾರ್ಮಿಕರಿರುವ ಬಾಗೇಪಲ್ಲಿ ಪಟ್ಟಣದ ಜನತೆಗೆ ದೊರೆಯುತ್ತಿಲ್ಲ. ಈ ಬಗ್ಗೆ ಇಲ್ಲಿನ ಜನಪ್ರತಿನಿಧಿಗಳು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಬಡವರ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಹಿಂದೆ ಸಂತೆ ಮೈದಾನದಲ್ಲಿ ಕ್ಯಾಂಟೀನ್ ಆರಂಭಿಸಲು ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿದ್ದು, ಅರ್ಧಂಬರ್ಧ ಕಟ್ಟಡ ಕಟ್ಟಲಾಗಿದೆ. ಆದರೆ ಅಲ್ಲಿ ವಿದ್ಯುತ್ ಹೈಟೆನ್ಷನ್ ತಂತಿಗಳಿರುವುದರಿಂದ ಅಪಾಯಗಳಾಗುವ ಅವಕಾಶಗಳಿವೆ. ಹಾಗಾಗಿ ಈ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟದಿಂದ ಜಿಲ್ಲಾಧಿಕಾರಿ, ಲೋಕಾಯುಕ್ತರಿಗೆ ದೂರು ನೀಡಲಾಗಿದೆ. ನಂತರ ಲೋಕಾಯುಕ್ತರು ಸೂಚನೆ ಮೇರೆಗೆ ಸಂಬಂಧಪಟ್ಟ ಇಲಾಖೆಯವರು ಇಂದಿರಾ ಕ್ಯಾಂಟೀನ್ ಸ್ಥಳಾಂತರ ಮಾಡಿ ತಹಶೀಲ್ದಾರ್ ವಸತಿ ಗೃಹದ ಮುಂಭಾಗದಲ್ಲಿ ಕಟ್ಟಡ ನಿರ್ಮಿಸಲಾಗಿದೆ. ಆದರೆ ಕಟ್ಟಡದ ನಿರ್ಮಾಣವಾಗಿ ಸುಮಾರು 2 ವರ್ಷಗಳು ಸಮೀಪಿಸುತ್ತಿದ್ದರೂ ಈವರೆಗೂ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಮಾಡದೆ ಬಡವರಿಗೆ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟ ಕಡಿಮೆ ದರದಲ್ಲಿ ನೀಡಿ ಬಡವರ ಹಸಿವನ್ನು ನೀಗಿಸುವ ಕೆಲಸವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಮಾಡುತ್ತಿಲ್ಲ. ಅದಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆಗಳ ಒಕ್ಕೂಟದಿಂದ ಕೊನೆಯ ಎಚ್ಚರಿಕೆ ನೀಡುತ್ತಿದ್ದೇವೆ. ಇಂದಿರಾ ಕ್ಯಾಂಟೀನ್ ತಿಂಗಳಿನೊಳಗೆ ಪ್ರಾರಂಭ ಮಾಡಬೇಕು. ಇಲ್ಲವಾದಲ್ಲಿ
ಸಂಬಂಧಪಟ್ಟ ಇಲಾಖೆಗಳ ಕಚೇರಿಗಳ ಮುಂದೆ ಸಂಘಟನೆಯಿಂದ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದೆಂದು ತಿಳಿಸಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್. ತಾಲೂಕಿನ ರಪ್ಪಲಹಳ್ಳಿಯಲ್ಲಿ ನೆಲೆಸಿರುವ 400 ವರ್ಷಕ್ಕೂ ಹೆಚ್ಚು ಇತಿಹಾಸ ಹೊಂದಿರುವ ಆಂಜನೇಯ ಸ್ವಾಮಿಗೆ ಜೀರ್ಣೋದ್ಧಾರವನ್ನು ಜಂಗಾಲಹಳ್ಳಿ, ಅಪ್ಪರೆಡ್ಡಿಹಳ್ಳಿ, ಬೊಮ್ಮನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ನೆರವೇರಿಸಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ ಹೋಬಳಿಯ ಕಮ್ಮುಗುಟ್ಟಹಳ್ಳಿ ಪಂಚಾಯಿತಿಯ ರಪ್ಪರಲಹಳ್ಳಿಯಲ್ಲಿ ನೆಲೆಸಿರುವ 4 ಶತಮಾನಗಳ ಇತಿಹಾಸ ಹೊಂದಿರುವ ಆಂಜನೇಯ ಸ್ವಾಮಿ ದೇವಾಲಯ ಜೀರ್ಣೋದ್ಧಾರ ಕಾರ್ಯ ಯಶಸ್ವಿಯಾಗಿ ನೆರವೇರಿತು. ವಿಜಯನಗರ ಕಾಲದ ಪಾಳೆಗಾರರು ಆಂಧ್ರ ಭಾಗದಿಂದ ಈ ದೇವರನ್ನು ತಂದಾಗ ಈ ಸ್ಥಳದಲ್ಲಿ ಅವರ ಕೈಯಲ್ಲಿ ಹೊತ್ತಿಕೊಂಡು ಹೋಗಲು ಸಾಧ್ಯವಾಗದೆ ಈ ಆಂಜನೇಯ ಸ್ವಾಮಿಯನ್ನು ಈ ಸ್ಥಳದಲ್ಲಿ ಇಳಿಸಿದಾಗ ಸುತ್ತಮುತ್ತಲ ಗ್ರಾಮಸ್ಥರು ಸೇರಿ ರಪ್ಪರಲಹಳ್ಳಿಯಲ್ಲಿ ವಶಿಸ್ಥಾಪನೆ ಮಾಡಿಸಿದ್ದಾರೆ ಎಂಬುದು ಐಹಿತ್ಯ. ಆಗಿನ ಕಾಲಕ್ಕೆ ತಕ್ಕಂತೆ ಚಿಕ್ಕದಾಗಿ ಒಂದು ಗುಡಿ ಕಟ್ಟಿ ಪೂಜೆ ನಡೆಸಿಕೊಂಡು ಬಂದಿದ್ದಾರೆ. ಇಲ್ಲಿನ ವೈಶಿಷ್ಟ್ಯತೆ ಎಂದರೆ ಈ ದೇವಾಲಯದ ಪಕ್ಕದಲ್ಲಿ ಒಂದು ಹುತ್ತ ಇದೆ. ಈ ಹುತ್ತದಲ್ಲಿ ಒಂದು ನಾಗರಹಾವು ಇದ್ದು ಈ ಆಂಜನೇಯ ಸ್ವಾಮಿಗೆ ಬಲ ಎಂದು ಹೇಳಲಾಗುತ್ತದೆ. ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷ ಔಟ್ಲು ಪರೀಕ್ಷೆ ನಡೆಸಲಾಗುತ್ತದೆ. ಸುತ್ತಮುತ್ತಲ ಭಕ್ತಾದಿಗಳು ಸೇರಿ ಜಾತ್ರೆ ರೀತಿಯಲ್ಲಿ ಜನ ಸೇರಿ ಯಶಸ್ವಿಯಾಗಿ ಮಾಡುತ್ತಾರೆ. ಈ ವೇಳೆ ಮಾತನಾಡಿದ ಊರಿನ ಹಿರಿಯ ಡಾಕ್ಟರ್ ರಾಜ ಅವರು ಹಿರಿಯರ ಕಾಲದಿಂದಲೂ ಪೂಜೆ ಮಾಡಿಕೊಂಡು ಬರುತ್ತಿದ್ದರು. ದೇವಾಲಯದ ಅಭಿವೃದ್ಧಿ ಕೆಲಸಗಳು ನಡೆಸಿಕೊಂಡು ಬರುತ್ತಿದ್ದು ಈ ವರ್ಷ ವಿಶೇಷವಾಗಿ ಜಂಗಾಲಹಳ್ಳಿ ಗ್ರಾಮದ ಆರ್ ಅಶ್ವಥಪ್ಪ ಕುಟುಂಬದವರು ನವಗ್ರಹ ಮಾಡುವುದಕ್ಕೆ ಮತ್ತು ಶಿಖರ ಮಾಡಿಸುವುದಕ್ಕೆ ಸಹಾಯ ಮಾಡಿದ್ದಾರೆ. ಇವರೆಲ್ಲರ ಸಹಾಯದಿಂದ ಆಂಜನೇಯ ಸ್ವಾಮಿ ದೇವಾಲಯ ಜೀರ್ಣೋದ್ಧಾರ ನಡೆಸಲಾಗಿದೆ ಎಂದರು. ಹಿಂದಿನ ಕಾಲದ ಸುಮಾರು 400 ವರ್ಷದ ಹಿಂದಿಂದು ಇದು ಆಂಜನೇಯ ಸ್ವಾಮಿ. ಆದರೆ ಅದು ಹೇಗೆ ಬಂತಪ್ಪ ಅಂದರೆ ಇಲ್ಲಿ ಆಂಜನೇಯ ಸ್ವಾಮಿ ಬರಬೇಕು ಅಂದರೆ ಹಿಂದಿನ ಕಾಲದವ್ರು ಪಾಳ್ಯಗಾರರು ಇದನ್ನು ಎಲ್ಲ ಆಂಧ್ರ ಕಡೆಯಿಂದ ಎತ್ಕೊಂಡು ಬಂದ್ರಂತ ಒಬ್ಬ ಎತ್ಕೊಂಡು ಬಂದು ಅವನು ಇಲ್ಲಿ ತನಕ ಬಂದಂತೆ. ಅವನ ಕೈಲಿ ಆಗಲ್ ಬಂತು ಇಲ್ಲಿಗೆ ಬರೋ ಹೊತ್ತಿಗೆ. ಇಲ್ಲಿಗೆ ಬರೋದಕ್ಕೆ ಇಳಿಸ್ಬಿಟ್ನಂತೆ. ಇಲ್ಲಿ ಅದೇನಾಯಿತೋ ಏನೋ ತಿಳಿದವ್ರಿಗೆ ಇಲ್ಲಿ ಇಳಿಸ್ಬಿಟ್ನಂತೆ. ಆವಾಗ ಇಲ್ಲಿ ಸುತ್ತಮುತ್ತ ಗ್ರಾಮಸ್ಥರೆಲ್ಲರೂ ಸೇರಿ ಆ ಆಂಜನೇಯ ಸ್ವಾಮಿನ ಇಲ್ಲೇ ಪ್ರತೀಕ್ಷೆ ಮಾಡಿರಂತೆ. ಆವಾಗ ಸುಮ್ಮನೆ ಹಿಂದಿನ ಕಾಲದಲ್ಲಿ ರೈತರು ಏನೋ ಅಷ್ಟು ಇದಿರ್ತಾ ಇರಲಿಲ್ವಲ್ಲ, ಏನೋ ಸುಮಾರಾಗಿದ್ದರು ಅವರು. ಅವ್ರ ಶಕ್ತಿ ಕೊದ್ದು ಚಿಕ್ಕದಾಗ ಒಂದು ದೇವಸ್ಥಾನ ಕಟ್ಬಿಟ್ಟು ಒಂದು ಗರ್ಭಗುಡಿ ಮುಂದ್ಗಡೆ ಅಂತರಾಳ 2 ಮಾತ್ರ ಕಟ್ಬಿಟ್ಟು ದೇವ್ರನ್ನ ಪ್ರತಿಷ್ಠೆ ಮಾಡಿಸಿದ್ರು. ಅಲ್ಲಿ ಏನಪ್ಪ ಅಂತ ಇಲ್ಲಿ ವೈಶೇಷ್ಯ ಹುತ್ತ ಇದೆ ಇಲ್ಲಿ, ಅದರಲ್ಲಿ ಒಳ್ಳೆ ನಾಗರಾವಿದೆ ಅದರಲ್ಲಿ. ಆದ್ದರಿಂದ ಇಲ್ಲಿ ವೈಶೇಷ್ಯ ಅದೊಂದೇ ಇಲ್ಲಿ ಆಂಜನೇಯ ಸ್ವಾಮಿಗೆ ಏನಪ್ಪ ಅಂದರೆ ಆ ಹುತ್ತದ್ದೇ ಬಲಕಾರ ಅದಕ್ಕೆ ಏನಿದ್ರು. ಆವತ್ತಿಂದ ಯಾರೋ ಹಿಂದಿನವ್ರು ಮಾಡ್ತಾಯಿದ್ರು. ನಾನು ಸುಮಾರು ಒಂದು 30 ವರ್ಷದಿಂದ ಮಾಡ್ತಾಯಿದ್ದೀನಿ. ಇವಾಗ ನಮ್ಮದು ಮಂಡಿಕಲ್ ನಮ್ಮದು. ನಾವಿಲ್ಲಿ ಯಾಕೆಂದ್ರೆ ಮುಜಾಯಿ ದೇವಸ್ಥಾನ ಇದು, ಇನ್ನೇನು ಖಾಸಗಿದಲ್ಲ ಏನಲ್ಲ, ಇದು ಮುಜಾಯಿ ದೇವಸ್ಥಾನ ಇದು. ನಾನು ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರಾಜ ಎಮ್ ಅಂತ. ಇವರು ನಮ್ಮ ಶ್ರೀಮತಿಯವರು ಸೀಮಾ, ಇವರೆಲ್ಲ ನಮ್ಮ ಊರಿನ ಜನರು. ಇದು ಸುಮಾರು ನಾನು ಮುಂದೆ ನಿಂತು 20 ವರ್ಷದಿಂದ ಮಾಡ್ತಾಯಿದ್ದೀನಿ. ಈ ದೇವಸ್ಥಾನಕ್ಕೆ ಸುಮಾರು 350 ವರ್ಷ ಇತಿಹಾಸ ಇದೆ. ಸೊ ನಾನು ಕಂಡಂತೆ ನಮ್ಮ ಹಿರಿಯರಾದ ನಮ್ಮ ತಂದೆಯವರು, ಅವ್ರ ತಾತವರು ಅವ್ರು ಮಾಡ್ತಾಯಿದ್ರು. ನಮ್ಮ ತಂದೆಯವರು ಕಾಲವಾದ ನಂತರ ನಾನೇ ನಿಂತ್ಕೊಂಡು ಮುಂದುವರಿಸ್ತಾ ಇದ್ವಿ. ಈ ಸತಿ ವಿಶೇಷವಾಗಿ ನಮ್ಮ ಆರ್ ಅಶ್ವಥಪ್ಪ ಅಂತ ಜಂಗಾಲಹಳ್ಳಿಯವರು ಭಾಳ ಮುತುವರ್ಜಿ ವಹಿಸಿ ಈಗ ನವಗ್ರಹ ಪ್ರತಿಷ್ಠಾಪನೆ ಶಿಖರಕ್ಕೆಲ್ಲ ತುಂಬ ಸಹಾಯ ಮಾಡಿದ್ರು. ಬಟ್ ಅಲ್ಲಿ ನಿಂತು ಕಟ್ಟೋರಲ್ಲಿ ಪ್ರಮುಖರಾಗಿ ಪಾಪರೆಡ್ಡಿ ಮತ್ತು ಮಕ್ಕಳು, ಅವ್ರ ತಮ್ಮಂದರು ಮತ್ತು ನಮ್ಮ ಕೃಷ್ಣಾರೆಡ್ಡಿ ಇವರು ತುಂಬಾ ಮುತುವರ್ಜಿ ವಹಿಸಿ ಮಾಡೋದ್ರಿಂದ ಈ ಮಟ್ಟಕ್ಕೆ ಬಂದಿದೆ. ಇಲ್ಲೇ ನೀವು ನೋಡ್ತಾ ಇರ್ಬೋದು. ಎಸ್ಪೆಷಲಿ ಲಾಸ್ಟ್ ಇಯರ್ ಯಾರು ನೋಡಿದರೆ ಆ ವರ್ಷಕ್ಕೂ ಇದಕ್ಕೂ ಭಾಳನೇ ಡಿಫ್ರೆನ್ಸ್ ಇದೆ. ಪ್ರತಿ ವರ್ಷನೂ ಜನರು ಜಾಸ್ತಿ ಆಗ್ತಾಯಿದ್ದಾರೆ. ಅದೇ ಹೆಚ್ಚು ಈ ದೇವರ ಮಹಿಮೆ. ಇಲ್ಲಿ ಒಂದು ಮನೋರಂಜನಾ ಕಾರ್ಯಕ್ರಮ, ಇನ್ನೊಂದು ಭಕ್ತಿ. ಇದು ಮನೋರಂಜನೆ ಅಂದರೆ ಈಗ ಎಲ್ಲೂ ನೋಡ್ದಂಗೆ ನೀವು ಹಾಲುಟ್ಟಿ ಅಂತ ಮಾಡ್ತೀವಿ. ಇಲ್ಲಿ ನರೇಂದ್ರ ಅಂತ ನಮ್ಮ ಇವರೊಬ್ಬರು ಇದ್ದಾರೆ,
ಅವ್ರ ಮನೆಯಿಂದ ಹುಟ್ಟಿ ತೊಗೊಂಬಂದು ಅಲ್ಲಿ ಕಟ್ಟಿ ಫಸ್ಟ್ ಅದು ನೋಡಿತೀವಿ, ಆಮೇಲೆ ಕಾಯಿ ಹೊಡೆದು ಇದೆಲ್ಲ ದಿವಸ ಪೂರ್ತಿ ಇರ್ತದೆ. ಇದ್ರ ಮೇನ್ಲಿ ನಾವು 3 ಜನ ಮಾಡೋದು, ಬೊಮ್ಮನಹಳ್ಳಿ, ಕೆಳಗಿನ ಪರೇಡಹಳ್ಳಿ, ಮೇಲಿನ ಪರೇಡಹಳ್ಳಿಯವರು. ಈಗ ಜಂಗಲಹಳ್ಳಿಯವರು ಬರ್ತಾ ಇದ್ದಾರೆ, ನಮ್ಗೆ ತುಂಬ ಸಂತೋಷ ವಿಷಯ. ಸೊ ಅಂಬರೀಷ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಂಜನಗೂಡು ನಗರಸಭೆ ಸಾಮಾನ್ಯ ಸಭೆ ನಗರಸಭಾ ಅಧ್ಯಕ್ಷ ಶ್ರೀಕಂಠಸ್ವಾಮಿ ಅಧ್ಯಕ್ಷತೆಯಲ್ಲಿ ಇಂದು ನಡೆಯಿತು. ಬಜೆಟ್ ನಂತರ ನಡೆದ ಸಾಮಾನ್ಯ ಸಭೆಯಲ್ಲಿ ಸುಮಾರು 46 ವಿಷಯಗಳನ್ನು ಸದಸ್ಯರು ಸಂಜೆಯವರೆಗೂ ಸುದೀರ್ಘವಾಗಿ ಚರ್ಚೆ ನಡೆಸಿದರು. ಸಭೆ ಸಾಮಾನ್ಯ ಸಭೆ ಬಳಿಕ ನಗರಸಭಾ ಅಧ್ಯಕ್ಷ ಶ್ರೀಕಂಠಸ್ವಾಮಿ ಮಾತನಾಡಿ, ನಗರದಲ್ಲಿರುವ 31 ವಾರ್ಡ್ಗಳ ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಬಗ್ಗೆ ಸದಸ್ಯರು ತೀವ್ರವಾಗಿ ಚರ್ಚೆ ನಡೆಸಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅನುಮೋದನೆಗಳನ್ನು ಪಡೆದರು. ತಕ್ಷಣದಲ್ಲೇ ವಾರ್ಡ್ಗಳ ಮೂಲಸೌಕರ್ಯಗಳಿಗಾಗಿ 10 ಲಕ್ಷ ರೂಪಾಯಿಗಳನ್ನು ಪ್ರತಿ ವಾರ್ಡ್ಗೂ ನೀಡಲು ಅಧ್ಯಕ್ಷರು ಅಧಿಕಾರಿಗಳಿಗೆ ಸೂಚಿಸಿದರು. ನಂಜನಗೂಡು ನಗರ ಅಭಿವೃದ್ಧಿ ಪಥದಲ್ಲಿ ಸಾಗುವ ದೃಷ್ಟಿಯಿಂದ ನಗರಸಭಾ ನಿಧಿಯಿಂದ 7.5 ಕೋಟಿ, 15ನೇ ಹಣಕಾಸು ನಿಧಿಯಿಂದ 3 ಕೋಟಿ, ಎಸ್ಎಫ್ಸಿ ನಿಧಿಯಿಂದ 50 ಲಕ್ಷ ಹಾಗೂ ಇತರೆ ಉಳಿಕೆ ಅನುದಾನದಿಂದ 1 ಕೋಟಿಯಂತೆ ಒಟ್ಟಾರೆ ಅಂದಾಜು 12ರಿಂದ 13 ಕೋಟಿ ರೂಪಾಯಿಗಳಿಗೆ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು ನಗರಸಭಾ ಸದಸ್ಯರು ಅನುಮೋದನೆ ನೀಡಿದರು. ಇದು ಇಡೀ ನಗರದ ಜನತೆಗೆ ಸಂತೋಷದ ವಿಚಾರವಾಗಿದ್ದು, ಇದೊಂದು ಅಭಿವೃದ್ಧಿಯ ಪರ್ವವಾಗಿದೆ ಎಂದರು. ಸಾಮಾನ್ಯ ಸಭೆಗೆ ಎಲ್ಲ 31 ವಾರ್ಡ್ ಸದಸ್ಯರನ್ನು ಒಟ್ಟುಗೂಡಿಸಿ ನಡೆಯುವ ಅಭಿವೃದ್ಧಿ ಕೆಲಸಕ್ಕೆ ಒಮ್ಮತವಾಗಿ ಒಪ್ಕೊಂಡಿದ್ದಾರೆ. ಅಭಿವೃದ್ಧಿ ಕೆಲಸಗಳು ಮಾಡೋಣ ಅಂದ್ಕೊಂಡು, ಮತ್ತು ಅದೇ ರೀತಿ ಕೆಲವೊಂದೆರಡು ಸಬ್ಜೆಕ್ಟು ಇರೋದನ್ನ ಮುಂದೂಡೋಣ, ಇನ್ನೆಷ್ಟು ಚರ್ಚೆ ಮಾಡೋಣ ಅಂತ ಹೇಳಿದ್ದೀವಿ. ಮತ್ತು ಏನು ಅಭಿವೃದ್ಧಿ ಕೆಲಸಗಳಾಗಕ್ಕೆ ಎಲ್ಲರೂ ಘಟನೋತ್ತರ ಮಂಜೂರಾತಿ ಕೊಟ್ಟಿದ್ದಾರೆ. ಈಗಾಗಲೇ ಮುಂದೆ ನಂಜನಗೂಡು ಅಭಿವೃದ್ಧಿಗೆ ಪ್ರತಿಯೊಬ್ಬ ಸದಸ್ಯರು ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಸ್ಪಂದಿಸ್ತೀನಿ ಅಂತ ಹೇಳ್ತಾ ನಮ್ಮ 4 ಮಾತು ಮುಗಿಸ್ತೇವೆ. ಸಾಧಿಸಿಕೊಂಡು ಮುಂದಿನ ಸಭೆಯಲ್ಲಿ ಅದ್ರ ಬಗ್ಗೆ ತೀರ್ಮಾನ ತಗೊಳ್ಳೋಣ ಅಂತೇಳಿ ಮಾತಾಡಿ. ಸರ್, ಲಾಸ್ಟ್ ಟೈಮ್ ನಗರಸಭೆಯಿಂದ ಫುಟ್ಬಾತ್ ತೆರವುಗೊಳಿಸಿದ್ವಿ. ಈ ಯಥಾಸ್ಥಿತಿ ಹಂಗೆ ಐತೆ. ನೀವು RP ರೋಡು, MP ರೋಡೆಲ್ಲ ನೋಡಿದ್ರೆ ಜನಗಳು ಯಾರು ಫುಟ್ಬಾತ್ ಮೇಲೆ ಓಡಾಡಲ್ಲ. ಎಲ್ಲ ಇವತ್ತು ಮತ್ತೆ ತೀರ್ಮಾನ ಕೊಟ್ಟಿದ್ದಾರಲ್ಲ, ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಮತ್ತು ನಮ್ಮ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಇಂಥ ಜಾಗ ಅಂತ ಹೇಳಿಲ್ಲ. ಪಟ್ಟಣದಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಎಲ್ಲ ಕಡೆ ತೆರವು ಕಾರ್ಯಾಚರಣೆ ಮಾಡಲಿಕ್ಕೆ ಈಗಾಗಲೇ ಅನುಮತಿ ಕೊಟ್ಟಿದ್ದಾರೆ. ಪೌರಾಯುಕ್ತ ವಿಜಯಕುಮಾರ್ ಮಾತನಾಡಿ, ಇಂದಿನ ಸಭೆಯಲ್ಲಿ ಅಧ್ಯಕ್ಷರಾದ ಎನ್ ಶ್ರೀಕಂಠಸ್ವಾಮಿ, ಉಪಾಧ್ಯಕ್ಷರಾದ ರಿಯಾನಾ ಬಾನು ಹಾಗೂ ಸದಸ್ಯರು ಅಭಿವೃದ್ಧಿಯ ಬಗ್ಗೆ ಹಣಕಾಸು ಮಂಜೂರಾತಿ ನೀಡಿದ್ದು, ಅಧಿಕಾರಿಗಳು ಕಾರ್ಯಾಂಗದ ವ್ಯವಸ್ಥೆಯಲ್ಲಿ ಮತ್ತೊಮ್ಮೆ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಟೆಂಡರ್ ಪ್ರಕ್ರಿಯೆಗಳನ್ನು ಕೈಗೊಂಡು ಕೆಲಸ ಪ್ರಾರಂಭಿಸಲು ನಾವು ಕಾರ್ಯೋನ್ಮುಖರಾಗಿದ್ದೇವೆ ಎಂದರು. ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾರ್ಗದರ್ಶನದಂತೆ ನಗರದ ಅಭಿವೃದ್ಧಿಗೆ ಹಲವಾರು ಯೋಜನೆಗಳನ್ನು ಕೈಗೊಂಡಿದ್ದು, ಬೆಂಗಳೂರು ಮಾದರಿಯಲ್ಲಿ ಸ್ಟೀಮ್ ಪಾರ್ಕ್ ಮತ್ತು QR ಕೋಡ್ ಮಾಡುವ ಕೆಲಸಗಳಿಗೆ ಅನುಮೋದನೆ ಸಿಕ್ಕಿದೆ. ಈ ಸಂದರ್ಭದಲ್ಲಿ ಶಾಸಕರಿಗೆ ಅಭಿನಂದಿಸಿದರು. ನಂಜನಗೂಡು ನಗರದಲ್ಲಿ RP ರಸ್ತೆಯ ಭಾಗದಲ್ಲಿ ಪ್ರಾರಂಭವಾಗಲಿರುವ ಮೇಲ್ಸೇತುವೆಗೆ ಸಂಬಂಧಪಟ್ಟಂತೆ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ, ಮೇಲ್ಸೇತುವೆ ವಿಚಾರ ಸೂಕ್ಷ್ಮ ವಿಚಾರವಾಗಿದ್ದು, ಇದಕ್ಕೆ ವಿಸ್ತೃತವಾದ ಚರ್ಚೆ ನಡೆಸಿ ಹೆಚ್ಚಿನ ಮಾಹಿತಿ ಪಡೆದು ರೈಲ್ವೆ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಿಕೊಂಡು ಮುಂದಿನ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲು ತೀರ್ಮಾನಿಸಲಾಗಿದೆ ಎಂದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ 2021-22 ಹಾಗೂ 2022-23ನೇ ಸಾಲಿನ ಗಂಗಾ ಕಲ್ಯಾಣ ಯೋಜನೆಯಡಿ ರೈತ ಫಲಾನುಭವಿಗಳಿಗೆ ಪಂಪ್ ಮೋಟಾರುಗಳನ್ನು ಇಲ್ಲಿನ ಪ್ರವಾಸಿ ಮಂದಿರದ ಆವರಣದಲ್ಲಿ ವಿತರಿಸಿ ಮಾತನಾಡಿದ ಶಾಸಕ ರವಿಕುಮಾರ್, 2021-22ನೇ ಸಾಲಿನಲ್ಲಿ ಆರಂಭಗೊಂಡ ಈ ಯೋಜನೆ ಕೆಲ ಸಮಸ್ಯೆಗಳಿಂದಾಗಿ ವಿಳಂಬವಾಗಿತ್ತು. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೊಂದಿಗೆ
ಸಮಾಲೋಚನೆ ನಡೆಸಿ ಇದನ್ನು ಪುನಶ್ಚೇತನಗೊಳಿಸಿ ಇಂದು ಫಲಾನುಭವಿಗಳಿಗೆ ಲಾಭ ತಲುಪುವಂತೆ ಮಾಡಲಾಗಿದೆ ಎಂದರು. ವಿಧಾನಸಭಾ ಕ್ಷೇತ್ರದ 2021-22ನೇ ಸಾಲಿನ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಒಂದು ಫಲಾನುಭವಿಗಳಿಗೆ ಈ ದಿನ ಸುಮಾರು 5 ಜನಕ್ಕೆ ಇವತ್ತು ಮೋಟ್ರು ಪಂಪು ಮತ್ತು ಪೈಪು ವಿತರಣೆ ಕಾರ್ಯಕ್ರಮವನ್ನು ಇವತ್ತು ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಎಲ್ಲ ನಮ್ಮ ಮುಖಂಡರ ಒಂದು ಸಮ್ಮುಖದಲ್ಲಿ ಇವತ್ತು ನಮ್ಮ ಜಂಗಮಕೋಟೆ ಹೋಬಳಿ ಬಸವಪಟ್ಟಣ ಗ್ರಾಮದ ದೊಡ್ಡಮುನಿಯಪ್ಪನ ಅನ್ನೋರು ಒಬ್ಬರು ಮತ್ತು ಸಾದ್ಲಿ ಹೋಬಳಿ ಕೋಟಕಲ್ ಗ್ರಾಮದ ನಾರಾಯಣ ಸ್ವಾಮಿ ಅನ್ನೋರೊಬ್ಬರು ಮತ್ತು ನರಸಿಂಹಯ್ಯ ಬಚ್ಚಳ್ಳಿ ಕಸಬಾ ಹೋಬಳಿಯವರು ಅವ್ರಿಗೊಂದು ಮತ್ತು ರವಿಕುಮಾರ್ ಇತ್ತಳ್ಳಿ ಅವರು ಒಂದು ಮತ್ತು ಶ್ರೀನಿವಾಸು ನಂದನೋಸಳ್ಳಿಯವರು ಈ ಒಟ್ಟು 5 ಜನಕ್ಕೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ. ರೈತರು ಯಾವುದೇ ಯೋಜನೆ ಬಗ್ಗೆ ಮಧ್ಯವರ್ತಿಗಳ ಮೂಲಕ ಹೋಗಬೇಡಿ, ನೇರವಾಗಿ ಸಂಬಂಧಿಸಿದವರನ್ನು ಸಂಪರ್ಕಿಸಿ ಮಾಹಿತಿ ಪಡೆದು ಮುಂದುವರಿಯಿರಿ. ದವಂತಿಗಳಿಗೆ ಕಿವಿ ಕೊಡಬೇಡಿ. ನನ್ನ ಅಧಿಕಾರದ ಅವಧಿಯಲ್ಲಿ ಯಾವುದೇ ಅವ್ಯವಹಾರಕ್ಕೆ ಅವಕಾಶ ಕೊಡುವುದಿಲ್ಲ ಎಂದರು. ಬಸಾಪಟ್ಟಣ ಗ್ರಾಮದ ದೊಡ್ಡಮುನಿಯಪ್ಪ, ಕೋಣಿಗಲ್ ಗ್ರಾಮದ ನಾರಾಯಣಸ್ವಾಮಿ, ಬಚ್ಚಹಳ್ಳಿ ಗ್ರಾಮದ ನರಸಿಂಹಯ್ಯ, ಹಿತ್ತಲಹಳ್ಳಿ ಗ್ರಾಮದ ರವಿಕುಮಾರ್ ಮತ್ತು ನಂದನಹೊಸಳ್ಳಿ ಗ್ರಾಮದ ಶ್ರೀನಿವಾಸಿಗೆ ಪಂಪ್, ಮೋಟಾರ್, ಕೇಬಲ್ ಇನ್ನಿತರೆ ಪರಿಕರಗಳನ್ನು ವಿತರಿಸಲಾಯಿತು. ಉಳಿದ ಮೊತ್ತವನ್ನು ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆ ಮಾಡುವುದಾಗಿ ಅಧಿಕಾರಿಗಳು ತಿಳಿಸಿದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ತುರುವೇಕೆರೆ ತಾಲೂಕಿನ ಸೀಗೇಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ ಎಂದು ಮಾಜಿ ನಿರ್ದೇಶಕ ಹರಳೆಕೆರೆ ಪುಟ್ಟೇಗೌಡ ಆರೋಪಿಸಿದರು. ಬೆಟ್ಟಿಗೊಂಡಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ನಿರ್ದೇಶಕ ಹರಳೆಕೆರೆ ಪುಟ್ಟೇಗೌಡ, ತುರುವೇಕೆರೆ ಪೊಲೀಸ್ ಠಾಣೆಯಲ್ಲಿ ನಮ್ಮ ವಿರುದ್ಧ ದೂರು ದಾಖಲು ಮಾಡಿ ಸಹಕಾರ ಸಂಘದ ಚುನಾವಣೆ ಇರುವುದರಿಂದ ನೀತಿ ಸಂಹಿತೆ ಜಾರಿಯಲ್ಲಿದೆ. ಇಲ್ಲಿ ಯಾವುದೇ ಪ್ರಚೋದಕಾರಿ ವಿಷಯ ಮಾತನಾಡಬಾರದು ಎಂದು ನಮ್ಮಿಂದ ಠಾಣೆಯಲ್ಲಿ ಮುಚ್ಚಳಿಕೆ ಬರೆಸಿಕೊಂಡಿದ್ದಾರೆ ಎಂದರು. ಸೀಗೇಹಳ್ಳಿಯ ಪಿಎಸಿಎಸ್ನಲ್ಲಿ ನಡೆದಿರುವ ಅವ್ಯವಹಾರದ ವಿಷಯವಾಗಿ ಕಾರ್ಯದರ್ಶಿ ಕೆಟಿ ಶ್ರೀನಿವಾಸ್ ಅವರನ್ನು ಮಾಹಿತಿ ಕೇಳಿದರೆ ನೀಡದೆ ದಾರಿ ತಪ್ಪಿಸುವ ಕೆಲಸ ಮಾಡಿದ್ದಾರೆ. ಇಂತಹ ಕಾರ್ಯದರ್ಶಿಯನ್ನು ಸಮರ್ಥಿಸಿಕೊಂಡು ಮುರಳಿಕುಪ್ಪೆ ಶ್ರೀನಿವಾಸ್ ಮತ್ತು ನಾಗೇಗೌಡನಪಾಳ್ಯ ರಮೇಶ್ ಎಂಬುವವರು ಇಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ, ದಾಖಲೆ ಸಮೇತ ಬಹಿರಂಗ ಚರ್ಚೆಗೆ ಬರಲಿ ಎಂದಿದ್ದರು. ಸಾಕಷ್ಟು 1 ತಿಂಗಳಿಂದ ಪತ್ರಿಕಾ ಮಾಧ್ಯಮದಲ್ಲಿ ಸಾಕಷ್ಟು ನಮ್ಮ ಸೀಗೇಹಳ್ಳಿ ಸೊಸೈಟಿಯ ಅವ್ಯವಹಾರದ ಬಗ್ಗೆ ನೀವು ಮುಂಗೂ ಕೂಡ ಸಾಕಷ್ಟು ವರದಿಯನ್ನು ಮಾಡಿದ್ದೀರಿ. ಮೊದಲು ನಾವು ವರದಿ ಮಾಡಿದ ಉದ್ದೇಶ ಸೆಕ್ರೆಟರಿಯವರು ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅಂತ ನಮ್ಮ ತಿಪ್ಟೂರಿನ AROಗೆ ನಾವು ಕಂಪ್ಲೇಂಟನ್ನು ಮಾಡಿದ್ದನ್ನು ನಾವು ಪತ್ರಿಕಾ ಪ್ರಕಟಣೆಯಲ್ಲಿ ವರದಿಯನ್ನು ಮಾಡಿದ್ವಿ. ಅದನ್ನು ಸಮರ್ಥಿಸ್ಕೊಳ್ಳೋಕ್ಕೋಸ್ಕರ ಮಾಜಿ ಅಧ್ಯಕ್ಷರಾದ ಶ್ರೀನಿವಾಸಯ್ಯನವರು ಹಾಗೂ ಸದಸ್ಯರಾದ ರಮೇಶ್ ಅವರು, ಸೆಕ್ರೆಟರಿಯವರು ಯಾವುದೇ ಅವ್ಯವಹಾರ ಮಾಡಿಲ್ಲ, ತುಂಬ ಕ್ಲೀನ್ ಹ್ಯಾಂಡು, ಅವ್ರ ಮೇಲೆ ಒಂದು ಕಪ್ಪು ಚಿಕ್ಕೇನೂ ಇಲ್ಲ ಅಂತ ಸಮರ್ಥಿಸ್ಕೊಂಡಿದ್ದನ್ನು ಕೂಡ ಪತ್ರಿಕೆಯಲ್ಲಿ ನಾವು ನೋಡಿದ್ದೀವಿ. ಅದಾದ ನಂತರ ಮತ್ತೆ ನಾವು ಅವ್ರಿಗೊಂದು ಸವಾಲನ್ನು ಹಾಕಿದ್ವಿ. ಸೆಕ್ರೆಟರಿಯವರು ಸಾಕಷ್ಟು ಅವ್ಯವಹಾರವನ್ನು ಮಾಡಿದ್ದಾರೆ, ಅದನ್ನು ನಾವು ಬಹಿರಂಗಪಡಿಸ್ತೀವಿ, ಸಾಕ್ಷಿ ಸಮೇತ ಬರ್ತೀವಿ, ನಮ್ಮ ಸವಾಲಿಗೆ ನೀವು ಸಭೆಗೆ ಆಗಮಿಸಿ ನಾವು ಕೊಡ್ತಕ್ಕಂಥ ದಾಖಲಾತಿಗಳನ್ನು ನೀವು ಸ್ವೀಕರಿಸಿ ಅವತ್ತು ನೀವು ಸೆಕ್ರೆಟರಿಯ ತಪ್ಪು ಅಂತ ಒಪ್ಕೊಳ್ಳಿ ಅಂತ ನಾವು ಸವಾಲನ್ನು ಹಾಕಿದ್ವಿ. ಅವ್ಯವಹಾರ ಆಗಿರುವುದಕ್ಕೆ ಅವರು ನಮ್ಮ ಸವಾಲು ಸ್ವೀಕರಿಸಿದ್ದಿರುವುದು ಉದಾಹರಣೆ ಎಂದು ಆರೋಪಿಸಿದರು. ಸುರೇಶ್ ಬಾಬು, ಸಿಟಿವಿ ನ್ಯೂಸ್, ತುರುವೇಕೆರೆ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ.
ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ಸುಮಾರು 10ಕ್ಕೂ ಹೆಚ್ಚು ಎಮ್ಮೆಗಳ ರಕ್ಷಣೆ ಮಾಡಿರುವ ಘಟನೆ ಚಾಮರಾಜನಗರ ತಾಲೂಕಿನ ಬಂಡಿಗೆರೆ ಬಳಿ ಬುಧವಾರ ನಡೆದಿದೆ. ಚಾಮರಾಜನಗರ ಮಾರ್ಗದಿಂದ ಕ್ಯಾಂಟರ್ನಲ್ಲಿ ತಮಿಳುನಾಡಿಗೆ ಎಮ್ಮೆಗಳ ಸಾಗಾಟ ಮಾಡುತ್ತಿರುವ ಖಚಿತ ಮಾಹಿತಿ ಮೇರೆಗೆ ಹಿಂದೂ ರಾಷ್ಟ್ರ ರಕ್ಷಣಾ ಪಡೆ ಕಾರ್ಯಕರ್ತರು ವಾಹನ ತಡೆದು ಪೊಲೀಸರಿಗೆ ಕಸಾಯಿಖಾನೆ ಕ್ಯಾಂಟರ್ನಲ್ಲಿದ್ದ ಎಮ್ಮೆಗಳನ್ನು ಒಪ್ಪಿಸಿದ್ದಾರೆ. ಸ್ಥಳಕ್ಕೆ ಚಾಮರಾಜನಗರದ ಪೂರ್ವ ಠಾಣೆ ಪೊಲೀಸರು ಭೇಟಿ ನೀಡಿ ಕ್ಯಾಂಟರ್ ಮತ್ತು 10ಕ್ಕೂ ಅಧಿಕ ಎಮ್ಮೆಗಳನ್ನು ವಶಕ್ಕೆ ಪಡೆದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆರೆಯನ್ನೇ ಮಾರಾಟಕ್ಕಿಟ್ಟ ಕಂದಾಯಾಧಿಕಾರಿ. 100 ವರ್ಷಗಳಿಂದ ಇದ್ದ ಕೆರೆಯು ಮಾರಾಟಕ್ಕೆ. ಕೋಪಿತಗೊಂಡ ಗ್ರಾಮಸ್ಥರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ. ನಮ್ಮ ಕೆರೆ ನಮ್ಮ ಹಕ್ಕು, ಕೆರೆ ಉಳಿಸಿ ಎಂದು ಆಗ್ರಹ. ಬಿ ಖಾತಾ ಅವಧಿ 3 ತಿಂಗಳವರೆಗೆ ವಿಸ್ತರಣೆ ಮಾಡಿ. ನಗರಾಭಿವೃದ್ಧಿ ಸಚಿವ BS ಸುರೇಶ್ ಹೇಳಿಕೆ. ಈವರೆಗೆ ರಾಜ್ಯದಲ್ಲಿ 10 ಲಕ್ಷ ಅರ್ಜಿ ಸಲ್ಲಿಕೆ. ರಾಜ್ಯಾದ್ಯಂತ 2 ಲಕ್ಷ ಬಿ ಖಾತಾ ವಿತರಣೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಪರೇಷನ್ ಅಭ್ಯಾಸ್ ಅಣುಕು ಕವಾಯತ್ತು. ಅಗ್ನಿಶಾಮಕ ದಳ, ಪೊಲೀಸ್ ಇಲಾಖೆಯಿಂದ ಕಾರ್ಯಾಚರಣೆ. ತುರ್ತು ಸಂದರ್ಭದಲ್ಲಿ ಸಾರ್ವಜನಿಕರ ರಕ್ಷಣೆ ಕುರಿತು ಜಾಗೃತಿ. ಭಾರತ ಆಫ್ರಿಕಾ ನಡುವೆ ಅಂಧರ ಕ್ರಿಕೆಟ್ T20 ಸರಣಿ. ದಕ್ಷಿಣ ಆಫ್ರಿಕಾ ವಿರುದ್ಧ ಸರಣಿ ಗೆದ್ದ ಭಾರತ. 5 ಪಂದ್ಯಗಳ ಸರಣಿಯಲ್ಲಿ 3-0 ಗೆಲುವು ದಾಖಲಿಸಿದ ಭಾರತ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.